ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜೇತಾ ಕ್ಲಾಸಸ್. So myself Manoj, I have 4+ years of experience in teaching for JEE and KCET and NEET. Okay, so ಇದು ನಿಮ್ಮ ಫಸ್ಟ್ ಕ್ಲಾಸ್ ಆಫ್ ಕ್ಲಾಸ್ 11th ಆಗಿರುತ್ತೆ. ಫಸ್ಟ್ ಆಫ್ ಆಲ್, what and all you are going to get in this particular classes, in the sense this is going to be your one stop solution for your physics. ಅದು JEE ಆಗಿರ್ಬೋದು, ನೀಟ್ ಆಗಿರ್ಬೋದು, KCET ಆಗಿರ್ಬೋದು, ಬೋರ್ಡ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದೇ ರೂಫಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ದಿನ ಎರಡೆರಡು ಲೆಕ್ಚರ್ಗಳು ಬರುತ್ತೆ. ದೇ ವಿಲ್ ಬಿ ಅಪ್ಲೋಡೆಡ್ 11th and 12th simultaneously from today onwards. Okay, lecture notes will be uploaded in the description itself. ವಾರದಲ್ಲಿ 5 ದಿನ ಕ್ಲಾಸ್ ಇರುತ್ತೆ, ಮಂಡೇ ಟು ಫ್ರೈಡೇ. Okay, if you have a doubts, you can comment down and it will be addressed. ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಸರ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅಡ್ರೆಸ್ಡ್. ಸೊ ದ ಮುಖ್ಯ ಉದ್ದೇಶ ಆಫ್ ಸ್ಟಾರ್ಟಿಂಗ್ ದಿಸ್ ಚಾನಲ್ ಇಸ್ ವೆರಿ ಸಿಂಪಲ್. ಏನಂತ ಅಂದರೆ, ನನಗೆ ಪಾಠ ಮಾಡೋದು ಅಂದರೆ ತುಂಬ ಇಷ್ಟ. ಐ ಲವ್ ಟೀಚಿಂಗ್. ಓಕೆ, ನಾನು ಅದನ್ನು ನಮ್ಮ ಮದರ್ ಟಂಗ್ನಲ್ಲಿ, ಅಂದರೆ ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ಹುಡುಗರಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ನನಗೆ ಪಾಠ ಮಾಡಬೇಕು ಅಂತ ಬಹಳ ಆಸೆ ಆಗಿರೋದ್ರಿಂದ ಐ ಸ್ಟಾರ್ಟೆಡ್ ದಿಸ್ ಚಾನಲ್. ಓಕೆ, ಸೊ ವೆರಿ ಸಿಂಪಲ್. ಪ್ರತಿದಿನ ನೀವು ಕ್ಲಾಸ್ ರೂಮಲ್ಲಿ ಏನು ಲೆಕ್ಚರ್ಸ್ನ ನೀವು ಕಾಣ್ತಿದ್ರೋ ಅದೇ ಲೆಕ್ಚರ್ಸ್ಗಳು ಇಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಆಯಿತಾ? ಇಫ್ ಯು wanted to be a very serious with respect to your JEE, NEET and KCET, this channel is for you. If you are a really a serious aspirant. ಇಲ್ಲಿ ಯಾವುದೇ ರೀತಿಯಾದಂತಹ ಜಾಸ್ತಿ ಆಗು ಹೋಗುಗಳ ಬಗ್ಗೆ ಮಾತುಕತೆ ಆಗಲ್ಲ. ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ತುಂಬ ಇವಾಗ ತಾನೇ 10th ಮುಗಿಸಿ ಬಂದಿರ್ತೀರಾ, ಅಥವಾ 12th ಹೋಗ್ತಾ ಇರ್ತೀರಾ, ಅಥವಾ 12th ಮುಗಿಸಿ ಡ್ರಾಪರ್ಸ್ ಆಗಿ ನೀವು ಕನ್ವರ್ಟ್ ಆಗಿರ್ತೀರಾ. ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ದಿಸ್ ಎಕ್ಸಾಮ್ ಇಸ್ 1 to 2 years. It doesn't happen in 1 year, it doesn't happen in 1 month, 1 day or 1 hour. You have to be like, ನೀವು ಯಾವಾಗಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾನೆ ಇರಬೇಕು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ಫ್ರಮ್ ಯುವರ್ ಸೈಡ್ ಆಲ್ಸೋ ಆ್ಯಂಡ್ ಫ್ರಮ್ ಮೈ ಸೈಡ್ ಆಲ್ಸೋ ಟು ಡೂ ದಿಸ್ ಅಟ್ ದ ಬೆಸ್ಟ್ ಪಾಸಿಬಲ್ ವೇ. ಆಯ್ತಾ? ನಿಮ್ಗೇನೇ ಡೌಟ್ಸ್ ಬಂದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ನಾನು ಅಡ್ರೆಸ್ ಮಾಡ್ತೀನಿ. ಈ ಒಂದು ಚಾನಲ್ನಲ್ಲಿ ವಿ ವಿಲ್ ಬಿ ಕವರಿಂಗ್ ಆಲ್ ದ ಕಾನ್ಸೆಪ್ಟ್ಸ್. ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ JEEಗೆ ಏನು ಬೇಕು, ನೀಟಿಗೆ ಏನು ಬೇಕು, ಮತ್ತು KCETಗೆ ಏನು ಬೇಕು, ಪ್ರತಿ ಒಂದು ಕೂಡ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ತನಕ ಇಲ್ಲಿ ನಾವು ಡಿಸ್ಕಸ್ ಮಾಡಿ. ದಟ್ ಮೀನ್ಸ್ ಅಪ್ ಟು JEE ಮೇನ್ಸ್ ಲೆವೆಲ್ಗಿಂತ ಒಂದು ಲೆವೆಲ್ ಮೇಲೆ. ನಾವು here you will be getting JEE mains PYQs, KCET PYQ, NEET PYQs. Understood? Everything will be covered. If you are a very serious aspirant, ಸರ್ ನಾನು ಏನಾದರೂ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದೀನಿ, ಆದರೆ ನನಗೆ ಎಲ್ಲೋ ಒಂದು ಕಡೆ ನಮ್ಮ ಭಾಷೆನಲ್ಲಿ ಕಲಿಬೇಕು ಅಂತ ನಮಗೆ ಭಾಳ ಆಸೆ. ಯಾಕಂದರೆ ನಮ್ಮ ಭಾಷೆನಲ್ಲಿ ಕಲಿತಾಗ ಏನಾಗುತ್ತೆ ಅಂದರೆ, ನಮ್ಮ ಮದರ್ ಟಂಗ್ನಲ್ಲಿ ಬೇಗ ನಾವು ಕನೆಕ್ಟ್ ಆಗ್ತೀವಿ, ಬೇಗ ನಾವು ಕಲಿತೀವಿ. ಆಯಿತಾ? ಆ್ಯಂಡ್ ಆಲ್ವೇಸ್ ರಿಮೆಂಬರ್, trust your teachers. That's it. So without wasting much of your time, I really want to wish you for your so-called exams, wish you a very all the best. Let us not waste much of the time. So if you are interested to join for the offline classes, you can contact to the number that is displaying on the screen, or else 9008177916. ಓಕೆ, ಸೊ ನೆಕ್ಸ್ಟ್ ಒಂದು ಏನಂತ ಅಂದರೆ, ಈಗ ಯಾವ ರೀತಿ ನಿಮ್ಮ ಸ್ಕೋರನ್ನು ಜಾಸ್ತಿ ಮಾಡ್ಕೊಬೇಕು ಫಿಸಿಕ್ಸಲ್ಲಿ. ನಿಮಗೆ ಮಾರ್ಕೆಟ್ ಅಂತ ಹೋದಾಗ ನಿಮಗೆ ಅಕ್ಕಪಕ್ಕದವ್ರು ನೋಡಿ ಭಯ ಪಡ್ತೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ಗಳನ್ನು ನೋಡಿ ಭಯ ಪಡ್ತೀರಾ. ಅವ್ರು ಅಷ್ಟು ಓದ್ತಾ ಇದ್ದಾರೆ, ಇವರು ಇಷ್ಟಿಷ್ಟು ಹೇಳ್ತಾ ಇದ್ದಾರೆ, ಮಾರ್ಕೆಟಲ್ಲಿ ಸುಮಾರು ಬುಕ್ಸ್ಗಳಿದೆ, ಯಾವುದನ್ನು ನಾನು ಫಾಲೋ ಮಾಡಬೇಕು, ಎಷ್ಟಕ್ಕೆ ನಾನು ಎಂಡ್ ಮಾಡಬೇಕು, ಎಷ್ಟನ್ನ ನಾನು ಕಲಿಬೇಕು. See, you only have 2 years if you are a 11th student, or if you are a 12th student or a dropper, you are having only 1 year. So you are having the limited time. Unlimited time ಇದೆಯಾ ನಿಮಗೆ? ಇಲ್ಲ ಅಲ್ವಾ? You have to give importance to each and every subject when it comes to competitive. So ಬೋರ್ಡ್ಸಿಗೆ ಓದೋದು ಬೇರೆ ಥರ, ಕಾಂಪಿಟೇಟಿವ್ ಓದೋದು ಬೇರೆ ಥರ. 10ನೇ ಕ್ಲಾಸ್ ತನಕ ನೀವು ಬುದ್ಧಿವಂತರಾಗಿರ್ಬೋದು, ಬಟ್ 11th ಶಿಫ್ಟ್ ಆಗ್ತಿದ್ದಂಗೆ ನಿಮಗೆ ಡ್ರಾಸ್ಟಿಕ್ ಚೇಂಜ್ ಇನ್ ದ ಸಬ್ಜೆಕ್ಟ್ಸ್ ಕಾಣಿಸ್ತಾ ಹೋಗುತ್ತೆ.
Okay, so very simple way to score the physics is ಲೆಕ್ಚರ್ಸ್ನ ಅಟೆಂಡ್ ಮಾಡಿ, ನೋಟ್ಸ್ ಮಾಡ್ಕೊಳ್ಳಿ. ಆ ನೋಟ್ಸನ್ನ ನೀವು ಪ್ರೈಮರಿ ಸೋರ್ಸ್ ಆಗಿ ಯೂಸ್ ಮಾಡಿ. ಟೇಕ್ ಎನಿ ಆಫ್ ದ ರೆಫರೆನ್ಸ್ ಬುಕ್, ಯಾವ್ದು ಬೇಕಾದ್ ತಗೊಳ್ಳಿ, ಯಾವ್ದಾದ್ರೂ ಒಂದು. ಆಯ್ತಾ? ಕಾನ್ಸೆಪ್ಟ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಕ್ವೆಶನ್ಸ್ ಅಲ್ಲೇ ನೋಟ್ಸ್ ಅಲ್ಲಿ ಅಟ್ಯಾಚ್ ಆಗಿರುತ್ತೆ, ಯಾವುದು ತೆಗೆಯೋ ಅವಶ್ಯಕತೆ ಇಲ್ಲ. ಎಲ್ಲ ಕ್ವೆಶನ್ಸ್, ಮ್ಯಾಕ್ಸಿಮಮ್ ಕ್ವೆಶನ್ಸ್ ವಿಲ್ ಬಿ ನೋಟ್ಸ್ ರೂಮ್, ಕ್ಲಾಸ್ ರೂಮ್ ನೋಟ್ಸ್ ಅಲ್ಲೇ ಅಟ್ಯಾಚ್ ಆಗಿರುತ್ತೆ. ಸೊ ದ್ಯಾಟ್ ನೀವು ಅದನ್ನ ಸಾಲ್ವ್ ಮಾಡ್ತಾ ಹೋಗಿ. ಅದ್ರದ್ದು ಸೊಲ್ಯೂಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತಾ ಹೋಗುತ್ತೆ, ಅದನ್ನ ನೋಡ್ಕೊಂತ ಸಾಲ್ವ್ ಮಾಡ್ತಾ ಹೋಗಿ. ಮತ್ತೆ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ಗೆ ಅಥವಾ ಎಲ್ಲಾದ್ರೂ ಪರವಾಗಿಲ್ಲ, ಗಿವ್ ಟೆಸ್ಟ್ ರೆಗ್ಯುಲರ್ಲಿ, ಜಾಯಿನ್ ಫಾರ್ ದ ಟೆಸ್ಟ್ ಸೀರೀಸ್. ಓಕೆ, ನಿಮ್ಮ ಕಾಲೇಜ್ನಲ್ಲೇ ಕೊಡ್ತಾ ಇರ್ತಾರೆ ಅಥವಾ ನಿಮ್ಮ ಇನ್ಸ್ಟಿಟ್ಯೂಟ್ಗಳಲ್ಲೇ ಕೊಡ್ತಾ ಇರ್ತಾರೆ, ವೇರ್ ಎವರ್ ಇಟ್ ಇಸ್. ಓಕೆ, ಇಫ್ ಪಾಸಿಬಲ್ ಇನ್ ದ ಫ್ಯೂಚರ್ ಲೆಟ್ ಅಸ್ ಸಿ ವೆದರ್ ವಿ ಕ್ಯಾನ್ ಪ್ರೊವೈಡ್ ಇಟ್ ಆರ್ ನಾಟ್. ಓಕೆ, ನಾವು ಫಸ್ಟ್ ಥಿಂಗ್ ಲೆಕ್ಚರ್ಸ್ನ ಅಟೆಂಡ್ ಮಾಡಿ, ನೋಟ್ಸ್ನ ಪ್ರಾಪರ್ ಆಗಿ ಸ್ಟಡಿ ಮಾಡಿ, ಮತ್ತೆ ನೋಟ್ಸನ್ನ ಪದೇ ಪದೇ ರಿಪಿಟೇಷನ್ಸ್ ಅಲ್ಲಿ ಇಡಿ. ಕಾನ್ಸೆಪ್ಟ್ಸ್ ಅನ್ನ ತುಂಬಾ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓದ್ಬೇಕಾದ್ರೆ ಆರಾಮಾಗಿ ಓದಿ, ರಶ್ ಆಗ್ಬೇಡಿ. ಅಂಡ್ don't be an, I should not use this one, don't be a person looking for what? Perfection. Okay, don't be a person looking for what? Perfection, because perfection ಯಾರಿಗೂ ಆಗಲ್ಲ, ಬರಲ್ಲ. ನಾವು ಟೆಸ್ಟ್ ಅನ್ನ ಕೊಟ್ಟರೆ ರೆಗ್ಯುಲರ್ ಆಗಿ ಅನಲೈಸ್ ಮಾಡಿ, ಟೆಸ್ಟ್ ಅಲ್ಲಿ ಎಲ್ಲಿ ತಪ್ಪು ಮಾಡಿದೀನಿ ಅಂತ ಅನಲೈಸ್ ಮಾಡಿ, ಮಿಸ್ಟೇಕ್ಸ್ ಅನ್ನ ನೋಡಿ, ಮತ್ತೆ ಆ ಟಾಪಿಕ್ ಅನ್ನ ರಿವೈಸ್ ಮಾಡಿ, ಮತ್ತೆ ಈ ಪ್ರೋಸೆಸ್ ನ ರಿಪೀಟ್ ಮಾಡ್ತಾ ಹೋಗಿ. ಓಕೆ, automatically you will improve your things. Next, stay consistent and work hard. There is no shortcut, my dears. There is no shortcut. Shortcuts ಅನ್ನೋದೇ ಇಲ್ಲ when you are preparing for this. ಬಟ್ ಲಿಮಿಟೆಡ್ ಇದೆ. ಇಷ್ಟನ್ನ ನಾವು ಓದಿ ನಾವು ಮ್ಯಾಕ್ಸಿಮಮ್ ಔಟ್ಪುಟ್ ಅನ್ನ ನಾವು ಜನರೇಟ್ ಮಾಡ್ಬೋದು. ಒಂದನ್ನ ನೀವು ಜಾಸ್ತಿ ಸಲ ಮಾಡ್ತಿದ್ದಾಗ ಪರ್ಫೆಕ್ಟ್ ಆಗ್ತೀರಾ. ನಂಬರ್ ಆಫ್ ಮೆಟೀರಿಯಲ್ಸ್, ಡೋಂಟ್ ಡೂ ಇಟ್. ಓಕೆ, ಸ್ಟಿಕ್ ಟು ಒನ್ ಥಿಂಗ್, ಡೂ ಇಟ್ number of times. We will study what and all the things are going on in the market and we will put it in front of you. Aita? So this is what I wanted to say. Just work hard. Time once gone is gone forever. Keep this in mind. So idu nimge initial lecture agiradrina I am talking this much, or else you will not get, or you will not see me talking this much unnecessarily. Okay, unnecessary. ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ಯು ಕ್ಯಾನ್ ಕಾಂಟ್ಯಾಕ್ಟ್, ಯು ಕ್ಯಾನ್ ಟೆಕ್ಸ್ಟ್, ಐ ವಿಲ್ ರಿಪ್ಲೈ ಫಾರ್ ಯುವರ್ ಪ್ರಾಬ್ಲಮ್ಸ್. ಲೆಟ್ ಅಸ್ ಪ್ರಿಪೇರ್ so strong for 2027. Very strong, so strong. Okay, ಸೊ ಈ ಕ್ಲಾಸಸ್ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಏನು ಇಂಪ್ರೂವ್ ಮಾಡ್ಕೊಬೇಕು ಅದನ್ನು ಹಾಕಿ. We are always welcome you and your ideas, but don't please compare. That's it. Okay, now first chapter of class 11th ಅಂತ ಮಾತಾಡಿದಾಗ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಂತ ಬರ್ತದೆ. ಇದು ಫಸ್ಟ್ ಡೇ 1 ಲೆಕ್ಚರ್ ನಂಬರ್ 1. ಮತ್ತೆ ಇವತ್ತಿನ ದಿನದಲ್ಲಿ ನಾವು ನೋಡ್ತಕ್ಕಂಥದ್ದು ಇಂಟ್ರೊಡಕ್ಷನ್ ಅಷ್ಟೇ. ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು, ಅದ್ರ ಟೈಪ್ಸ್ ಏನು, ಯೂನಿಟ್ಸ್ ಅಂದ್ರೆ ಏನು ಅಂತ ನೋಡ್ತೀವಿ ಇವತ್ತು ಅಷ್ಟೇ. ಆಯ್ತಾ? ಈ ಚಾಪ್ಟರ್ ಒಂಥರ ಐಸೋಲೇಟೆಡ್ ಚಾಪ್ಟರ್ ಇದ್ದಂಗೆ, ಸಿಂಗಲ್ ಚಾಪ್ಟರ್ ಇದ್ದಂಗೆ, ಸೆಪರೇಟ್ ಚಾಪ್ಟರ್ ಫಿಸಿಕ್ಸ್ಗೂ ಇದಕ್ಕೂ. ಬಟ್ ಫಿಸಿಕ್ಸ್ ಅಲ್ಲಿ ಏನೆಲ್ಲ ಆಗುತ್ತೋ ಅಷ್ಟು ಇಲ್ಲಿದೆ. ಏನೆಲ್ಲ ನಾವು ಓದ್ತೀವೋ ಟರ್ಮ್ಸ್ಗಳು ಅಥವಾ ಫಾರ್ಮುಲಾಸ್ಗಳು ಅಷ್ಟು ಇದು ಕನೆಕ್ಟ್ ಆಗಿರುತ್ತೆ. ಹೋಗ್ತಾ 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 ಫಾರ್ಮುಲಾಸ್ಗಳು ಗೊತ್ತಾಗುತ್ತೆ, ಅದರದ್ದು ಡೈಮೆನ್ಷನ್ಸ್ಗಳು ಗೊತ್ತಾಗುತ್ತೆ. ತುಂಬಾ ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಟು ಗಿವ್ ಯು ದ ಟಚ್ ಆಫ್ ಫಿಸಿಕ್ಸ್ ಬಿಫೋರ್ ವಿ ಆರ್ ಸ್ಟಾರ್ಟಿಂಗ್ ದ ಬೇಸಿಕ್ಸ್. ಈ ಚಾಪ್ಟರ್ ನಂತರದಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಬೇಸಿಕ್ ಮ್ಯಾಥಮ್ಯಾಟಿಕ್ಸ್, ಅದು ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಯುವರ್ ಫಿಸಿಕ್ಸ್. ಆಯ್ತಾ? ಫಸ್ಟ್ ಲೆಟ್ ಅಸ್ ಸಿ ವಾಟ್ ಅಂಡ್ ಆಲ್ ಇಸ್ ದೇರ್ ವಿತ್ ರೆಸ್ಪೆಕ್ಟ್ ಟು ಫಿಸಿಕ್ಸ್. ಸೊ ಫಸ್ಟ್ ಚಾಪ್ಟರ್ ಆಫ್ ಅವರ್ class 11th is units and measurement. Okay, in today's topic we are going to talk about what? Physical quantities and its types. See, first now start ಮಾಡಕ್ಕೆ ಮುಂಚೆ let us know what is this physics. What is this physics? Physics ಅಂದ್ರೆ ಏನು ಸರ್? ಫಿಸಿಕ್ಸ್ ಅಂದ್ರೆ ಏನು ಇಲ್ಲ. ಪ್ರತಿ ಒಂದು ಕೂಡ ನೇಚರಲ್ಲಿ
ಚಿಕ್ಕ ಮೂವ್ಮೆಂಟ್ ಇಂದ ಹಿಡಿದು ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆಯೋ, ಯೂನಿವರ್ಸ್ ಅಲ್ಲಿ ಏನೆಲ್ಲ ಆಗ್ತಿದೆಯೋ, ಇದೆಲ್ಲ ಏನಪ್ಪಾ ಫಿಸಿಕ್ಸ್. ಪ್ರತಿ ಒಂದು ಕೂಡ ವಾಟ್ ಎವರ್ ಯು ಆರ್ ಡೂಯಿಂಗ್, ವಾಟ್ ಎವರ್ ಯು ಆರ್ ಸೀಯಿಂಗ್, ಎವ್ರಿಥಿಂಗ್ ಇಸ್ ಫಿಸಿಕ್ಸ್. ದಟ್ ಮೀನ್ಸ್ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ನೇಚರ್ನ ಮತ್ತೆ ಅದರಲ್ಲಿ ಆಗ್ತಾ ಇರ್ತಕ್ಕಂಥ ಫಿನಾಮಿನಾನ ಸ್ಟಡಿ ಮಾಡೋದೇ ಏನಪ್ಪಾ ಫಿಸಿಕ್ಸ್. ಏನು? ಸೊ ಇಫ್ ಯು ವಾಂಟ್ ಟು ಸೇ ವಾಟ್ ಈಸ್ ದಿಸ್ ಫಿಸಿಕ್ಸ್, ಫಿಸಿಕ್ಸ್ ಅಂತ ಅಂದ್ರೆ ಸರ್ ಅಕ್ಕಪಕ್ಕದಲ್ಲಿ ಆಗ್ತಾ ಇರೋದು, ನಾನು ತಳ್ದೆ, ಯಾರೋ ಒಬ್ಬ ವ್ಯಕ್ತಿನ ನಾನು ತಳ್ದೆ, ಅವನು ಮೂವ್ ಆದ, ಇದು ಕೂಡ ಫಿಸಿಕ್ಸ್. ಎಷ್ಟು ಫೋರ್ಸ್ ಅಲ್ಲಿ ತಳ್ಳದ್ವಿ, ಅವ್ನು ಎಷ್ಟು ಮೂವ್ ಆದ, ಎಷ್ಟು ದೂರ ಹೋದ, ಯಾವ ಸ್ಪೀಡಲ್ಲಿ ಹೋದ, ಎಷ್ಟು ಟೈಮ್ ಬೇಕಾಗಿತ್ತು ಇಲ್ಲಿಂದ ಅಲ್ಲಿ ತನಕ ಹೋಗೋದಕ್ಕೆ, ಎಷ್ಟು ದೂರ ಹೋದ, ಇವೆಲ್ಲ ಕೂಡ ಏನಪ್ಪಾ ಫಿಸಿಕ್ಸ್. ಎವ್ರಿಥಿಂಗ್, ವಾಟ್ ಎವರ್ ವಿ ಆರ್ ಅಬ್ಸರ್ವಿಂಗ್, ವಾಟ್ ಎವರ್ ವಿ ಆರ್ seeing, whatever is happening around us, everything is physics. That is the beauty of physics. ಅದೇ ಇದರದ್ದು ಒಂದು so called what the beautiful thing. So physics ಅಂತ ಹೇಳಿದ್ರೆ ಸರ್ ಇಟ್ ಈಸ್ ವೆರಿ ಸಿಂಪಲ್, ಸ್ಟಡಿ ಆಫ್ ನೇಚರ್ ಹೇಳ್ಬೋದು ನೀವು, ಸ್ಟಡಿ ಆಫ್ ನೇಚರ್ ಅಂಡ್ ಇಟ್ಸ್ ಫಿನಾಮಿನಾ. ಸ್ಟಡಿ ಆಫ್ ನೇಚರ್ ಅಂಡ್ ಇಟ್ಸ್ ಫಿನಾಮಿನನ್. ಸೊ ಈ ಅಕ್ಕಪಕ್ಕ ಫಾರ್ ಎಕ್ಸಾಂಪಲ್ ಸಿಯರ್ ಈ ನೇಚರ್ ಮತ್ತೆ ಈ ಫಿನಾಮಿನಾನ ನಾವು ಅರ್ಥ ಮಾಡ್ಕೋಬೇಕು, ಸ್ಟಡಿ ಮಾಡಬೇಕು ಅಂತ ಅಂದ್ರೆ ನಾವು ಮ್ಯಾಥಮೆಟಿಕ್ಸ್ ನ ಯೂಸ್ ಮಾಡ್ತೀವಿ. ಎವ್ರಿಥಿಂಗ್ ವಾಟ್ ಎವರ್ ಏನೇ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ. ಸಿ ಫಾರ್ ಎಕ್ಸಾಂಪಲ್ ಸರ್ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಒಂದು ಏನಿದೆ, ಚೇರಲ್ಲಿ ಯಾರೋ ಕೂತಿದ್ದಾರೆ, ನೂಗ್ದೆ, ಆ ಚೇರ್ ಏನಾಯ್ತು ಒಂದಷ್ಟು ದೂರ ಮೂವ್ ಆಯ್ತು. ಒಂದಷ್ಟು ದೂರ ಮೂವ್ ಆಯ್ತು ಅಂತಂದ್ರೆ ಎಷ್ಟು ದೂರ ಮೂವ್ ಆಯ್ತು, ಎಷ್ಟು ಟೈಮ್ ತಗೋತು, ಎಲ್ಲವನ್ನು ನಾವು ಯಾವ ಫಾರ್ಮೆಟ್ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಮ್ಯಾಥಮೆಟಿಕಲ್ ಫಾರ್ಮೆಟ್ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಸ್ಟಡಿ ಆಫ್ ನೇಚರ್ ಅಂಡ್ ಇಟ್ಸ್ ಫಿನಾಮಿನಾ ಇಸ್ ನೋನ್ ಆಸ್ ಫಿಸಿಕ್ಸ್ ಆರ್. ಸೊ ಟು ಸ್ಟಡಿ ದಿಸ್ ನೇಚರ್ ಅಂಡ್ ಇಟ್ಸ್ ಫಿನಾಮಿನಾ ಯು ನೀಡ್ ಮ್ಯಾಥಮೆಟಿಕ್ಸ್. You need what? Mathematics. So for this you need mathematics or mathematical analysis, you can say. ಈ ಮ್ಯಾಥಮೆಟಿಕ್ಸ್ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಎಕ್ಸ್ಪರಿಮೆಂಟ್ಗಳನ್ನ ಮಾಡಬೇಕು. ನಾವೇನ್ ಮಾಡಬೇಕು, ಎಕ್ಸ್ಪರಿಮೆಂಟ್ಗಳನ್ನ ಮಾಡಬೇಕು. ಟು ಅನಲೈಸ್ ಮ್ಯಾಥಮೆಟಿಕಲಿ ಯು ನೀಡ್ ಟು ಡೂ ವಾಟ್, ಎಕ್ಸ್ಪರಿಮೆಂಟ್ಸ್. ಈ ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಏನ್ ಬೇಕು, ಈ ಎಕ್ಸ್ಪರಿಮೆಂಟ್ಗಳನ್ನ ಮಾಡ್ಲಿಕ್ಕೆ ಏನ್ ಬೇಕು ಸರ್, ಇನ್ಸ್ಟ್ರೂಮೆಂಟ್ಗಳು ಬೇಕು. ಏನ್ ಬೇಕು, ಇನ್ಸ್ಟ್ರೂಮೆಂಟ್ಗಳು ಬೇಕು. ಈಗ ತಾನೇ ಹೇಳ್ದೆ ಸರ್, ತಳ್ಳಿದ್ವಿ, ಯಾವ ಫೋರ್ಸ್ ಅಲ್ಲಿ ತಳ್ಳಿದ್ವಿ, ಅವ್ನ ಆಕ್ಸಿಲರೇಷನ್ ಏನು, ಅವ್ನು ಎಷ್ಟು ದೂರ ಹೋದ, ಎಷ್ಟು ಟೈಮ್ ಅಲ್ಲಿ ಹೋದ, ಟೈಮ್ ಅನ್ನ ಮೆಜರ್ ಮಾಡೋದಕ್ಕೆ ನನಗೇನ್ ಬೇಕು ಸರ್, ಇದು ನಾನು ಒಂದು ಎಕ್ಸ್ಪೆರಿಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಯಾವುದನ್ನ ಒಂದು ತಳ್ಳಿದ ತಕ್ಷಣ ಅಷ್ಟು ದೂರ ಹೋಗಿ ನಿಲ್ತು, ಯಾವ ಸ್ಪೀಡಲ್ಲಿ ಮೂವ್ ಆಯ್ತು, ಎಷ್ಟು ದೂರ ಹೋಯ್ತು, ಎಷ್ಟು ಟೈಮಲ್ಲಿ ಹೋಯ್ತು, ವಾಟ್ ಈಸ್ ದ ಚೇಂಜ್ ಇನ್ ವೆಲಾಸಿಟಿ, ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಆಗ್ತಾ ಇದೀವಿ, ಅದಕ್ಕೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಮ್ಗೆ ಏನ್ ಬೇಕಾಗಿತ್ತು, ಇನ್ಸ್ಟ್ರೂಮೆಂಟ್ ಬೇಕಾಗಿತ್ತು. ಯಾಕೆ, ಈಗ ಲೆಂತ್ ಅಂತ ಹೇಳ್ತೀವಿ, ಲೆಂತ್ ಅನ್ನ ಮೆಜರ್ ಮಾಡೋದಕ್ಕೆ ನಿನಗೇನ್ ಬೇಕು ಸರ್, ಸ್ಕೇಲ್ ಬೇಕು ಸರ್, ಹೌದಾ. ನೆಕ್ಸ್ಟ್ ಟೈಮ್ ಅನ್ನ ಮೆಜರ್ ಮಾಡೋದಕ್ಕೆ ನಿಮ್ಗೆ ಏನ್ ಬೇಕು ಸರ್, ವಾಚ್ ಬೇಕು ಸರ್. ಸೊ ಸ್ಟಡಿ ಆಫ್ ನೇಚರ್ ಅಂಡ್ ಇಟ್ಸ್ ಫಿನಾಮಿನಾ is called as physics. To do it you need to study, you need a mathematical analysis. A mathematical analysis ಮಾಡಬೇಕು ಅಂತ ಅಂದ್ರೆ you need to do what, experiments. You need to do what, experiments. ಈ ಎಕ್ಸ್ಪೆರಿಮೆಂಟ್ಸ್ ನ ಮಾಡೋದಕ್ಕೆ ನಿಮ್ಗೆ ಏನ್ ಬೇಕು, ಇನ್ಸ್ಟ್ರೂಮೆಂಟ್ಸ್ ಬೇಕು. ಈ ಇನ್ಸ್ಟ್ರೂಮೆಂಟ್ಸ್ ಏನಿಗೆ ಬೇಕು, ಇನ್ಸ್ಟ್ರೂಮೆಂಟ್ಸ್ ಏನಿಗೆ ಬೇಕು ಅಂತ ಅಂದ್ರೆ ಸಿಂಪಲ್ ಸರ್, ಲೆಂತ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ, ಅದನ್ನ ನಾವು ಮೆಜರ್ ಮಾಡ್ತೀವಿ ಯೂಸಿಂಗ್ ವಾಟ್, ದಟ್ ಮೀನ್ಸ್ ಇನ್ ಆರ್ಡರ್ ಟು ಮೆಜರ್ ಫಿಸಿಕಲ್ ಕ್ವಾಂಟಿಟಿ,
ಸಿ ಫಿಸಿಕ್ಸ್ ಅಂತ ಅಂದ್ರೆ ನೇಚರ್ ಅನ್ನು ಓದೋದು. ಅದನ್ನ ಓದೋದಕ್ಕೆ ಮ್ಯಾಥಮೆಟಿಕಲ್ ಅನಾಲಿಸಿಸ್ ಬೇಕು. ಆ ಮ್ಯಾಥಮೆಟಿಕ್ ಅನಾಲಿಸಿಸ್ ಮಾಡೋದಕ್ಕೆ ನೀವು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕು. ಆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋದಕ್ಕೆ ನಿಮ್ಗೆ ಏನ್ ಬೇಕು? ಇನ್ಸ್ಟ್ರೂಮೆಂಟ್ಗಳು ಬೇಕು. ಇನ್ಸ್ಟ್ರೂಮೆಂಟ್ಗಳು ಏನಕ್ಕೆ ಬೇಕು? ಇನ್ ಆರ್ಡರ್ ಟು ಮೆಜರ್ ವಾಟ್? ಫಿಸಿಕಲ್ ಕ್ವಾಂಟಿಟಿ. ಅಬ್ಬಾ, ಇಲ್ಲಿ ಬರುತ್ತೆ ಒಂದು ವರ್ಡ್ ಕಾಲ್ಡ್ ಆಸ್ ವಾಟ್? ಫಿಸಿಕಲ್ ಕ್ವಾಂಟಿಟಿ. ಏನಿದು ಫಿಸಿಕಲ್ ಕ್ವಾಂಟಿಟಿ? ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ what is the meaning of this physical quantity? Now comes what is the meaning of this physical quantity? See, whenever we are studying for the physics, ನಾವು physics ನ ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕೆಲವೊಂದು ಲಾಸ್ ಇರುತ್ತೆ. In order to understand the in order to understand the laws of physics, or else you can say the quantities which is used to describe the laws of physics and which can be measured using a instrument is called as what? Physical quantities. Simple ಆಗಿ ಹೇಳಬೇಕು ಅಂತಂದ್ರೆ ಸರ್, ಇಟ್ ಈಸ್ ಅ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಯೂಸಿಂಗ್ ಇನ್ಸ್ಟ್ರೂಮೆಂಟ್ಸ್ ಇಸ್ ಕಾಲ್ಡ್ as physical. Understood? You can write down what is this physical quantity. I'll tell. Wait. ಸ್ವಲ್ಪ ಒಂದು ಲಾಸ್ ಆಫ್ ಮೋಷನ್ ಬರೋ ತನಕ ಸ್ವಲ್ಪ ಫೇಸ್ ಹೆಂಗಿರುತ್ತೆ? ಸ್ಲೋ ಆಗಿರುತ್ತೆ. ಬೇಸಿಕ್ಸ್ ಬಿಲ್ಡ್ ಆಗುತ್ತೆ. ಬೇಸಿಕ್ಸ್ ಬಿಲ್ಡ್ ಆಯ್ತಾ, ಎಂಟೈರ್ ಫಿಸಿಕ್ಸ್ ಆಟ ಆಡ್ತೀರಿ. Entire physics. Okay, so all the quantities which are used to describe laws of physics, which are using to describe the laws of physics and can be measured using a physical instrument. See, these are the quantities which are used to describe. They are using to describe the physics, okay, and they can be used to measure. And they can be measured by using what? A physical instrument. Instrument na ತಗೊಂಡು ಯಾವುದೋ ಒಂದು ಕ್ವಾಂಟಿಟೀಸ್ ನಾವು ಮೆಜರ್ ಮಾಡಿದ್ರೆ ಅದನ್ನ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಇಷ್ಟು ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ here I'll tell you. Wait, we will do the column. See here. This is, I will write serial number. ಈ ಕಡೆ ನಾನು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಬರೀತೀನಿ. ಸಿ ಫಿಸಿಕಲ್ ಕ್ವಾಂಟಿಟೀಸ್ ಸುಮಾರಿದೆ. ಅದನ್ನ ಹೋಗ್ತಾ ನಾವು ಫಿಸಿಕ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಹೋಗ್ತಾ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾಗತ್ತೆ. ಇವಾಗಲೇ ಗೊತ್ತಾಗಬೇಕು ಅನ್ನೋ ಏನೂ ಇಲ್ಲ. ಹೋಗ್ತಾ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಕಮ್ಸ್ ಇನ್ಸ್ಟ್ರೂಮೆಂಟ್ಸ್ ಟು ಮೆಜರ್ ಇಟ್. ಸರ್, ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಅಂದ್ರೆ ಇನ್ಸ್ಟ್ರೂಮೆಂಟ್ ಇಂದ ಮೆಜರ್ ಮಾಡ್ತಕ್ಕಂಥದ್ದೇ, ಅಥವಾ ಯಾವ್ದಾದ್ರು ಒಂದು ಥಿಂಗ್ಸ್ ಅಂದ್ರೆ ಕ್ವಾಂಟಿಟೀಸ್ ನಾವು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ನಾನು ಮೆಜರ್ ಮಾಡಿದೆ ಅಂದ್ರೆ ಅದನ್ನ ನಾನು ಫಿಸಿಕಲ್ ಕ್ವಾಂಟಿಟಿ ಅಂತ ನಾನು ಕರಿತೀನಿ. ಸಿಆರ್ ಲೈಕ್ ಫಾರ್ ಎಕ್ಸಾಂಪಲ್, ಈಗ ನಾನು ಲೆಂತ್ ಅಂತ, ದೂರ ಅಲ್ವಾ, ಲೆಂತ್ ಅಂದ್ರೆ ಡಿಸ್ಟೆನ್ಸ್. ಈ ಲೆಂತ್ ಅನ್ನ ನಾನು ಮೆಜರ್ ಮಾಡೋದಕ್ಕೆ ನನ್ನ ಹತ್ರ ಏನ್ ಬೇಕು ಸರ್? ಮೀಟರ್ ಸ್ಕೇಲ್ ಬೇಕು. ಮೀಟರ್ ಸ್ಕೇಲ್ ಏನು? ಇನ್ಸ್ಟ್ರೂಮೆಂಟ್. ಅದೇ ಇವಾಗ ಟೈಮ್ ಅಂತ ಹೇಳಿದ್ರೆ, ಟೈಮ್ನ ನಾನು ಮೆಜರ್ ಮಾಡೋದಕ್ಕೆ ನನ್ನ ಹತ್ರ ಏನ್ ಬೇಕು? ವಾಚ್ ಬೇಕು. ವಾಚ್ ಏನು? ಒಂದು ಇನ್ಸ್ಟ್ರೂಮೆಂಟ್. ಆ ವಾಚನ್ನ ಯೂಸ್ ಮಾಡ್ಕೊಂಡು ನಾವು ಮೆಜರ್ ಮಾಡ್ತಕ್ಕಂಥದ್ದು ಯಾವುದು? ಟೈಮನ್ನ. ಟೈಮ್ ಏನಾಯ್ತು ಇಲ್ಲಿ? ಫಿಸಿಕಲ್ ಕ್ವಾಂಟಿಟಿ ಆಯ್ತು. ನೆಕ್ಸ್ಟ್ ಟೆಂಪರೇಚರ್. ಎಷ್ಟು ಬಾಡಿ ಹೀಟ್ ಆಗಿದೆ ಅಂದ್ರೆ ಬಿಸಿ ಆಗಿದೆ ಅಥವಾ ಕೋಲ್ಡ್ ಆಗಿದೆ ಅಂತ ನಾವು
ಏನು ಮಾತಾಡ್ತೀವಿ ದಟ್ ಈಸ್ ಕಾಲ್ಡ್ ಅಸ್ ಟೆಂಪರೇಚರ್. ಈ ಟೆಂಪರೇಚರ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯಾವುದರಿಂದ ನಾನು ಈ ಟೆಂಪರೇಚರ್ನ ನಾನು ಮೆಷರ್ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಥರ್ಮೋಮೀಟರ್. ಈಗ ಫಾರ್ ಎಕ್ಸಾಂಪಲ್ ನೀವು ಬೈಕಲ್ಲಿ ಹೋಗ್ತಾ ಇರ್ತೀರ, ಅಲ್ಲಿ ಒಂದು ಸ್ಪೀಡನ್ನು ತೋರಿಸ್ತಾ ಇರುತ್ತೆ, 60ರಲ್ಲಿ ಹೋಗ್ತಿದ್ದೀರಾ, 70ರಲ್ಲಿ ಹೋಗ್ತಿದ್ದೀರಾ, 80ರಲ್ಲಿ ಹೋಗ್ತಾ ಇದ್ದೀರಾ ಅಂತ. ಸಿಯರ್ ಲೈಕ್ ಸ್ಪೀಡ್ ಒಂದು ಫಿಸಿಕಲ್ ಕ್ವಾಂಟಿಟಿ. ಅದನ್ನ ಯಾವುದ್ರ ಮುಖಾಂತರ ನಾವು ಮೆಷರ್ ಮಾಡ್ತೀವಿ ಅಂತ ಅಂದ್ರೆ ಯು ಕ್ಯಾನ್ ಸೇ ಸ್ಪೀಡೋಮೀಟರ್. ನೆಕ್ಸ್ಟ್ ಇನ್ನೊಂದು ಫೈನಲ್ ಲೈಕ್ ಕರೆಂಟ್ ಅಂತ ಓದಿರ್ತೀರ. ಈ ಕರೆಂಟನ್ನ ಮೆಷರ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಯಾವ್ದಪ್ಪ, ಅಮ್ಮೀಟರ್. ಹೌದಪ್ಪ. ಸೊ ಇನ್ಸ್ಟ್ರೂಮೆಂಟ್ಗಳನ್ನ ಯೂಸ್ ಮಾಡಿ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದೇ ಫಿಸಿಕಲ್ ಕ್ವಾಂಟಿಟೀಸ್. ಅಂಡರ್ಸ್ಟುಡ್? ಐ ಹೋಪ್ ಯು ಅಂಡರ್ಸ್ಟುಡ್ what is this physical quantity. Physical quantities are those things which can be measured using a instrument, right? That is simple. simple ಅಷ್ಟೇ. ನೆಕ್ಸ್ಟ್ ಈಗ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಅಂತ ಬರುತ್ತೆ. ಕ್ಲಾಸಿಫಿಕೇಶನ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಎರಡು ರೀತಿಲಿ ಇದನ್ನ ಏನ್ ಮಾಡ್ತಾರೆ, ಕ್ಲಾಸಿಫೈ ಮಾಡ್ತಾರೆ. ಒಂದು ಏನಪ್ಪಾ ಅಂತ ಅಂದ್ರೆ ಡೈರೆಕ್ಷನಲ್ ಪ್ರಾಪರ್ಟಿನ ಯೂಸ್ ಮಾಡಿ ಕ್ಲಾಸಿಫೈ ಮಾಡ್ತಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಬೇಸ್ಡ್ ಅಪಾನ್ ದ ಡಿಪೆಂಡೆನ್ಸಿ ಇದನ್ನ ಏನ್ ಮಾಡ್ತಾರೆ, ಕ್ಲಾಸಿಫೈ. ಸೊ ಯು ಕ್ಯಾನ್ ರೈಟ್ ಡೌನ್ ಫಸ್ಟ್ ಒನ್, classification of the so-called what, physical quantity. How they are going to classify the physical quantity? See, simply based on directional property. ಈ ಡೈರೆಕ್ಷನಲ್ ಪ್ರಾಪರ್ಟಿ ಅಂತಂದ್ರೆ ಯಾವ್ಯಾವ ಡೈರೆಕ್ಷನ್ಸ್ ಕನ್ಸಿಡರ್ ಮಾಡಿ ಫಿಸಿಕಲ್ ಕ್ವಾಂಟಿಟೀಸ್ನ ಕ್ಲಾಸಿಫೈ ಮಾಡಿರ್ತಾರೆ. ಒಂದು ಏನಪ್ಪಾ ಅಂತ ಅಂದ್ರೆ ಒಂದ್ರ ಹೆಸರು ಬಂದ್ಬಿಟ್ಟು ಸ್ಕೇಲಾರ್ ಅಂತ, ಇನ್ನೊಂದು ಬಂದ್ಬಿಟ್ಟು ವೆಕ್ಟಾರ್ ಅಂತ. ಸ್ಕೇಲಾರ್ಗೂ ವೆಕ್ಟಾರ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಸರ್? ಈ ಸ್ಕೇಲಾರ್ಗೂ ವೆಕ್ಟಾರ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಸರ್? ಏನ್ ಸರ್, ವಾಟ್ ಈಸ್ ದ ವ್ಯತ್ಯಾಸ ಬಿಟ್ವೀನ್ ಸ್ಕೇಲಾರ್ ಅಂಡ್ ವೆಕ್ಟಾರ್? ಸ್ಕೇಲಾರ್ ಅಂತ ಅಂದ್ರೆ ದೀಸ್ ಆರ್ ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಆಡೆಡ್ ಡೈರೆಕ್ಟ್ಲಿ. ಇದರಲ್ಲಿ ಬರೀ ನಿಮ್ಗೆ ಮ್ಯಾಗ್ನಿಟ್ಯೂಡ್ಸ್ ಅಂತ ಅಂದ್ರೆ ನೆನ್ಪಿಟ್ಕೊಳ್ಳಿ, ಮ್ಯಾಗ್ನಿಟ್ಯೂಡ್ಸ್ ಅಂತ ಅಂದ್ರೆ ಬರೀ ನಂಬರ್ಸ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನಪ್ಪ, ನಂಬರ್. ಜಸ್ಟ್ ಆಡ್ ಮಾಡ್ತಾ ಇರೋದಷ್ಟ. ಎಲ್ಲಾರು ಹೋಗ್ಲಿ, ನಾರ್ತ್ ಆರು ಹೋಗ್ಲಿ, ಸೌತ್ ಆರು ಹೋಗ್ಲಿ, ಎಲ್ಲಾರ ಹೋಗ್ಲಿ, ಹೆಂಗಾರ ಹೋಗ್ಲಿ, ಜಸ್ಟ್ ಇಲ್ಲಿ 5 ನ್ಯೂಟನ್ ಫೋರ್ಸ್, ಸಾರಿ ಫಾರ್ ಎಕ್ಸಾಂಪಲ್ ಇದು ಸ್ಕೇಲಾರ್ ಅಂತ ಅಂದ್ರೆ ಇಲ್ಲಿ 5 ಮೀಟರ್ ಡಿಸ್ಟೆನ್ಸ್ ಹಿಂಗೋಯ್ತು. ನೆಕ್ಸ್ಟ್ ಇನ್ನೊಂದು 5 ಮೀಟರ್ ಹೋಯ್ತು, 5 + 5 ಎಷ್ಟು ಗುರು? 10. ದಟ್ ಮೀನ್ಸ್ ಸ್ಕೇಲಾರ್ ಕ್ವಾಂಟಿಟೀಸ್ ಆರ್ ದೋಸ್ ಫಿಸಿಕಲ್ ಕ್ವಾಂಟಿಟೀಸ್. ಯು ಕ್ಯಾನ್ ರೈಟ್ ಡೌನ್. ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ, ತಲೆ ಕೆಡ್ಸ್ಕೋಬೇಡಿ. Those physical quantities which has only magnitude and no direction. ಇದಕ್ಕೆ ಡೈರೆಕ್ಷನ್ ಇರಲ್ಲ, ಬರೀ ಮ್ಯಾಗ್ನಿಟ್ಯೂಡ್ ಅಂತ ಅಂದ್ರೆ ನೀವು ನೆನ್ಪಿಟ್ಕೊಳ್ಳಿ, ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್ ಅ ನಂಬರ್. ಅಂದ್ರೆ ಸಿಂಪಲ್ ಆಗಿ ನಾನು ಹೇಳ್ಬೇಕು, ಡಿಸ್ಕ್ರೈಬ್ ಮಾಡಬೇಕು ಕನ್ನಡದಲ್ಲಿ ಒನ್ ಲೈನಲ್ಲಿ ಅಂತ ಅಂದ್ರೆ ಏನೂ ಇಲ್ಲ. ಈಗ ಎ ಅಂಡ್ ಬಿ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಅಂತ ಅಂದ್ರೆ ಇದನ್ನ ಲೈಕ್ ಫಾರ್ ಎಕ್ಸಾಂಪಲ್ ಎ ಈ ಕಡೆಗೆ ಹೋಗಿದೆ, ಬಿ ಈ ಕಡೆಗೆ ಬರ್ತಾ ಇದೆ, ಇದ್ರ ಮಧ್ಯ ಆಂಗಲ್ ಥೀಟಾ ಇದೆ. ಸಿಂಪಲ್, ಇಲ್ಲಿ ಏನು ಮಾಡಂಗಿಲ್ಲ. ಎ ಮತ್ತೆ ಬಿ ಈ ಆಂಗಲ್ನ ನೋಡ್ದೆ ಏನ್ ಮಾಡೋದು, ಎರಡನ್ನು ಆಡ್ ಮಾಡ್ತಕ್ಕಂಥದ್ದು. ದಟ್ ಮೀನ್ಸ್ ಆಂಗಲ್ ನ ನೋಡದೆ ಫಿಸಿಕಲ್ ಕ್ವಾಂಟಿಟೀಸ್ ನ ಆಡ್ ಮಾಡದೆ ಸ್ಕೇಲಾರ್ ಕ್ವಾಂಟಿಟೀಸ್. ಯು ಕ್ಯಾನ್ ರೈಟ್ ಡೌನ್ ಹಿಯರ್. ಆಂಗಲ್ ನ ನೋಡದೆ ಓಕೆ ಫಿಸಿಕಲ್ ಕ್ವಾಂಟಿಟೀಸ್ ನ ಆಡ್ ಮಾಡಿ, ದಟ್ ಈಸ್ ಯುವರ್
ಸ್ಕೇಲಾರ್. ಎಕ್ಸಾಂಪಲ್ ಫಾರ್ ಸ್ಕೇಲಾರ್ ಕ್ವಾಂಟಿಟೀಸ್ ಯಾವುದಿಲ್ಲ ಸರ್ ಅಂತ ಅಂದ್ರೆ ಡಿಸ್ಟೆನ್ಸ್ ಇದೆ, ಆಯ್ತಾ. ನೆಕ್ಸ್ಟು ಇಲ್ಲಿ ಕಾಣಿಸ್ತಾ ಅಲ್ವಾ, ಈ ಕಡೆ ಬರೋಣ. ಎಕ್ಸಾಂಪಲ್ ಡಿಸ್ಟೆನ್ಸ್, next you can say water, time, mass, okay, current, etc. So many physical quantities are there. Next, let us understand what is this vector. Vector anta andre ಇಲ್ಲಿ ನಂಬರ್ ಇದೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಇದ್ದೇ ಇರುತ್ತೆ, ಜೊತೆಗೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಡೈರೆಕ್ಷನ್ ಅನ್ನೋದನ್ನು ಕೂಡ ನಾವು ಕನ್ಸಿಡರ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ವೆಕ್ಟರ್ ಅಂತ ಕರಿತೀವಿ. ವೆಕ್ಟರ್ ಇಸ್ ನಥಿಂಗ್ ಬಟ್ ದೋಸ್ ಫಿಸಿಕಲ್ ಕ್ವಾಂಟಿಟೀಸ್, ರೈಟ್ ಡೌನ್ those physical quantities, okay, which has magnitude and direction as well as it is going to obey, it obeys ವೆಕ್ಟರ್ ಲಾ ಆಫ್ ಅಡಿಷನ್. ವೆಕ್ಟರ್ಸ್ ಅಲ್ಲಿ ಓದೋಣ ಇದನ್ನ, ಮೋಷನ್ ಇನ್ 2D ಅಲ್ಲಿ. ಓಕೆ, ವಾಟ್ ಈಸ್ ದಿಸ್ ಕಂಪ್ಲೀಟ್ ಆಗಿ ವೆಕ್ಟರ್ಸ್ ಅಂತ ಒಂದು ಟಾಪಿಕ್ ಬರ್ತದೆ, ಅಲ್ಲಿ ನಾವು ಓದೋಣ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್. ವಾಟ್ ಈಸ್ ದಿಸ್ ವೆಕ್ಟರ್? ವೆಕ್ಟರ್ ಅನ್ನೋದೇ ಒಂದು ಟಾಪಿಕ್ ಆಗಿ ನಿಮಗೆ ಕನ್ವರ್ಟ್ ಆಗುತ್ತೆ. ವಿ ವಿಲ್ ಸಿ ಇಟ್ ಎವ್ರಿವೇರ್. ವೆಕ್ಟರ್ಸ್ ಅನ್ನೋದು ನಿಮಗೆ ಇಡೀ ಫಿಸಿಕ್ಸ್ ಅಲ್ಲಿ ಯೂಸ್ ಆಗ್ತಾ ಹೋಗ್ತದೆ. ಸೊ ಕ್ಲಾಸಿಫಿಕೇಶನ್ ಆಫ್ ದ ಫಿಸಿಕಲ್ ಕ್ವಾಂಟಿಟೀಸ್, ಡೈರೆಕ್ಷನಲ್ ಪ್ರಾಪರ್ಟಿ ಮೇಲೆ ಸ್ಕೇಲಾರ್ ಅಂಡ್ ವೆಕ್ಟರ್. ಸ್ಕೇಲಾರ್ ಅಂತ ಅಂದ್ರೆ ಸರ್ ವಿತೌಟ್ ಟೇಕಿಂಗ್ ದ ಕನ್ಸಿಡರೇಷನ್ ಆಫ್ ವಾಟ್ ಡೈರೆಕ್ಷನ್, ಜಸ್ಟ್ ಮ್ಯಾಗ್ನಿಟ್ಯೂಡ್ ನ ಕನ್ಸಿಡರ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಡೈರೆಕ್ಷನ್ ಜೊತೆಗೆ ಮ್ಯಾಗ್ನಿಟ್ಯೂಡ್ ಇದೆ, ಜೊತೆಗೆ ಹೇಳ್ತಾ ಇದ್ದಾರೆ ವೆಕ್ಟರ್ ಲಾ ಆಫ್ ಅಡಿಷನ್ ಅದು ಫಾಲೋ ಮಾಡುತ್ತೆ ಅಂತ. ಅಂದ್ರೆ ಇಲ್ಲಿ ಆಂಗಲ್ ನೋಡಿ ಫಿಸಿಕಲ್ ಕ್ವಾಂಟಿಟೀಸ್ ಆಡ್ ಮಾಡಿ. ಓಕೆ, ಆಂಗಲ್ ನೋಡಿ ಫಿಸಿಕಲ್ ಕ್ವಾಂಟಿಟೀಸ್ ಆಡ್ ಮಾಡಿ. ಸೊ ಎಕ್ಸಾಂಪಲ್ ಆಫ್ ದಿ ವೆಕ್ಟರ್ಸ್ ಅಂದ್ರೆ ಏನು? ವಾಟ್ ಆರ್ ದ ಎಕ್ಸಾಂಪಲ್ಸ್? What are the examples? The example is, you can say displacement, velocity, ಆಯ್ತಾ, ಫೋರ್ಸ್, ಇವೆಲ್ಲ ಏನಪ್ಪ, ಮೊಮೆಂಟಮ್, ಎಕ್ಸೆಟ್ರಾ, ಇವೆಲ್ಲ ಏನಪ್ಪ ವೆಕ್ಟರ್ಸ್. ಇವೆಲ್ಲ ಏನು ವೆಕ್ಟರ್ಸ್. ನೆಕ್ಸ್ಟ್ let us talk about other one classified. See, classification of physical quantities, there are two types. One is based on the directional property, directions illa andre scalar, idre vector, iste simple. Next, ಎರಡನೇದು ಏನಪ್ಪಾ ಅಂತಂದ್ರೆ on the basis of dependency, ಅಂದ್ರೆ ಒಂದು ಇನ್ನೊಂದ್ರ ಮೇಲೆ ಹೆಂಗ್ ಡಿಪೆಂಡ್ ಆಗ್ತಾ ಇದೆ. ಇದರಲ್ಲಿ ಎರಡು ಬರುತ್ತೆ, ಬೇಸಿಸ್ ಆಫ್ ಡಿಪೆಂಡೆನ್ಸಿಯಲ್ಲಿ ಎರಡು ಬರುತ್ತೆ. ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಅಂತ ಅಂದ್ರೆ ಇಟ್ ಈಸ್ ಅ ಬೇಸಿಕ್ ಒನ್, ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಫೌಂಡೇಶನ್ ಇದ್ದಂಗೆ. ಇದನ್ನ ಯೂಸ್ ಮಾಡಿಕೊಂಡು ಬರ್ತಕ್ಕಂಥದ್ದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ರೈಟ್ ಡೌನ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಅನದರ್ ಒನ್ ಇಸ್ ವಾಟ್? derived physical quantities. Fundamental physical quantities and another one is what? Derived physical quantities. When you are going to talk about this fundamental physical quantities, the fundamental physical quantities ಅನ್ನೋದು parent ತರ, it is like a parent. Derived physical quantity ಅನ್ನೋದು like ಅದ್ರ ಮಕ್ಕಳು ತರ, ಚಿಲ್ಡ್ರನ್ಸ್ ತರ. ಅಂದ್ರೆ ಪೇರೆಂಟ್ ನ ಯೂಸ್ ಮಾಡಿ ಮಕ್ಕಳು ಬೆಳೀತಾರೆ, ಹೌದಲ್ಲಪ್ಪ? ಲೈಕ್ ದಟ್ ಯು ಕ್ಯಾನ್ ಕೀಪ್ ಇಟ್ ಇನ್ ಮೈಂಡ್. ಸಿ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಅಂದಮೇಲೆ ಈ ಸೈಂಟಿಸ್ಟ್ಗಳು ಎಕ್ಸ್ಪೆರಿಮೆಂಟ್ ಮಾಡಿ 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 ಒಂದು ಅಷ್ಟು ಲಿಸ್ಟನ್ನ ಏನು ಮಾಡ್ತಾರೆ, ತಯಾರಿ ಮಾಡ್ತಾರೆ. ಅದರಲ್ಲಿ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ನ ಅವ್ರು ಆಚೆ ತೆಗಿತಾರೆ. ಅದು ಕಡಾಖಂಡಿತವಾಗಿ ಎಲ್ಲ ಕಡೆ ಯೂಸ್ ಆಗ್ತದೆ. ಅದನ್ನ ಯೂಸ್ ಮಾಡಿ ಬೇರೆಯವರೆಲ್ಲ ಬರ್ತಾರೆ. ದಟ್ ಮೀನ್ಸ್
there are almost around 7 fundamental physical quantities. Okay, PQ ಅಂತಂದ್ರೆ physical quantity. ಯಾವುದು? What are the 7 fundamental physical quantities? One is mass, ಇನ್ನೊಂದು length, ಇನ್ನೊಂದು time, ಇನ್ನೊಂದು current, okay. Fifth one is you can write down like temperature. Spelling tappa. Next, amount of substance. Another one is, seventh one is luminous intensity. Okay. Based upon dependency, physical quantities are classified into two things. One is fundamental physical quantities. Another one is what? Derived physical quantities. Fundamental, there are seven fundamental physical quantities. One is mass. Another one is length. See, mass, length, time, current, temperature, amount of substance, luminous intensity. Okay, luminous intensity ಕಾಣ್ತಾ ಇಲ್ಲ ನೋಡಿ, luminous intensity. Next, derived physical quantities ಅಂತ ಅಂದ್ರೇನು? Physical quantities which are derived from fundamental physical quantities. These are the physical quantities which are derived from where? Fundamental physical quantities. ಅಂದ್ರೆ ಈ ಮಾಸ್, ಲೆಂತ್, ಟೈಮ್, ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲೂಮಿನಸ್ ಇಂಟೆನ್ಸಿಟಿಗಳನ್ನ ಯೂಸ್ ಮಾಡಿ ಇವುಗಳು ಡೆವಲಪ್ ಆಗುತ್ತೆ. ಯಾವ್ದಪ್ಪ ಅದು? ಡೆರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಓಕೆ, now for example I can say area is equal to what? Length into breadth. Length ಅನ್ನೋದು ಸಾರ್ ಫಂಡಮೆಂಟಲ್ ಕ್ವಾಂಟಿಟಿ ಸರ್. ಬ್ರೆಡ್ತ್ ಅನ್ನೋದು ಕೂಡ ಏನು ಸರ್? ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಸರ್. ಲೆಂತ್ ಅಂಡ್ ಬ್ರೆಡ್ತ್ ಎರಡೂ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಸರ್. ಲೆಂತ್ ಅನ್ನ ಯೂಸ್ ಮಾಡ್ಕೊಂಡು ಏನಾಗ್ತಾ ಇದೆ ಸರ್? ಏರಿಯಾ ಆಗ್ತಾ ಇದೆ ಸರ್. ನೆಕ್ಸ್ಟ್ ಯು ಕ್ಯಾನ್ ಸೇ ವಾಲ್ಯೂಮ್. Volume is equal to what? Length into breadth into height. Sir, length ಅನ್ನೋದು ಕೂಡ fundamental physical quantities. Breadth ಅನ್ನೋದು ಕೂಡ fundamental physical quantity. Breadth is nothing but length. Height is nothing but length. So ಲೆಂತ್ ಅನ್ನ ಯೂಸ್ ಮಾಡ್ಕೊಂಡು ಏನಾಗ್ತಾ ಇದೆ? ಹೊಸ ಒಂದು ಫಿಸಿಕಲ್ ಕ್ವಾಂಟಿಟಿ ಬರ್ತಾ ಇದೆ. ಅದ್ರ ಹೆಸರು ಏನಪ್ಪ? ವಾಲ್ಯೂಮ್. ಅಂದ್ರೆ ಎಲ್ಲಿಂದ ಬಂತಪ್ಪ? ಫಂಡಮೆಂಟಲ್ ಇಂದ ಬಂತು. Next, you are having velocity. Velocity anta andre en sir? Displacement upon time. Displacement in the sense it is nothing but a length you have traveled. Length upon time. Sir, length ಅನ್ನೋದು fundamental physical quantity. Time ಅನ್ನೋದು fundamental quantity. Length divided by time. Fundamental quantity, you get derived quantity called as velocity. Understood? Next, you can say like acceleration. Acceleration is nothing but change in velocity with respect to time. Velocity upon time ಅಂತ ಕರಿತೀವಿ. Sir, velocity ಅಂತ ಅಂದ್ರೆ ಏನು ಸರ್? Displacement upon time ಆ ಸರ್? Displacement upon time. Displacement upon time divided by time andre length into time. Sir, length is a fundamental physical quantity.
Time is a fundamental physical quantity. Length upon time into time, you will get what? Acceleration. That is nothing but what? Derived physical. Got it? Got it? First you came to know what is this physical quantity ಅಂತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಗೊತ್ತಾದ ಮೇಲೆ ಯಾವುದು ಯಾವ ರೀತಿ ಒಂದು ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಯಾವ್ದ್ರ ಮೇಲೆ ಮಾಡಿದ್ದಾರೆ? ಒಂದು ಬೇಸ್ಡ್ ಅಪಾನ್ ದ ಡೈರೆಕ್ಷನಲ್ ಪ್ರಾಪರ್ಟಿ, ಇನ್ನೊಂದು ಬೇಸ್ಡ್ ಅಪಾನ್ ವಾಟ್? ಡಿಪೆಂಡೆನ್ಸಿ. ಬೇಸ್ಡ್ ಅಪಾನ್ ಡೈರೆಕ್ಷನಲ್ ಪ್ರಾಪರ್ಟೀಸ್ ಅಲ್ಲಿ ಸ್ಕೇಲಾರ್ ಮತ್ತೆ ಏನಪ್ಪಾ ವೆಕ್ಟರ್. ಸ್ಕೇಲಾರ್ಸ್ಗೆ ಯಾವುದೇ ರೀತಿ ಡೈರೆಕ್ಷನ್ ಇಲ್ಲ ಸರ್, ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ ಸರ್. ವೆಕ್ಟರ್ಸ್ಗೆ ಡೈರೆಕ್ಷನ್, ಮ್ಯಾಗ್ನಿಟ್ಯೂಡ್, ಅಂಡ್ ಇಟ್ ಈಸ್ ಗೋಯಿಂಗ್ ಟು ಒಬೇ ದ ಲಾಸ್ ಆಫ್ ವೆಕ್ಟರ್ಸ್ ಅಂತೆ ಸರ್. ದಟ್ ಮೀನ್ಸ್ ವೆಕ್ಟರ್ ಲಾ ಆಫ್ ಅಡಿಷನ್. ನೆಕ್ಸ್ಟ್ ಡಿಪೆಂಡೆನ್ಸಿ ಅಂತ ಮಾತಾಡಿದಾಗ ಇಲ್ಲಿ ಮತ್ತೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಬರುತ್ತೆ, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಬರುತ್ತೆ. ಫಂಡಮೆಂಟಲ್ ಅಲ್ಲಿ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಏನಾಗಿದೆ? They are the basics, right? There are 7 fundamental physical quantities. Yaudu sir? Mass, length, time, current, temperature, amount of substance, and what? Luminous intensity. And derived physical quantities are those physical quantities which are coming from the fundamental physical quantities. Got it? I hope you are getting it. Please write down. Now see now comes the topic of units. Now comes the topic of what? Units. Andre first let us see this. See here, ಈಗ ನಾನು ಒಂದು ಅಂಗಡಿಗೆ ಹೋಗ್ಬಿಟ್ಟು ಬೇಡ, ಫಾರ್ ಎಕ್ಸಾಂಪಲ್ ಮನೆಯದೇ ತಗೊಳ್ಳೋಣ ಎಕ್ಸಾಂಪಲ್. ಲೈಕ್ ಮನೇಲಿ ಹೇಳ್ತಾರೆ, ಓಯ್ ಮಗ ನೀನು ಒಂದು 10 ತಂದ್ಬಿಡು. ಏನತ್ತು ತರಬೇಕು ಮಮ್ಮಿ? ಏನತ್ತು ತರಬೇಕು ಡ್ಯಾಡಿ? ವಾಟ್ ಈಸ್ ದಿಸ್ 10? 10 is a ನಂಬರ್. ಅವ್ರು ಏನೋ ತಗೊಂಬ ಅಂತ ಹೇಳ್ತಾ ಇದಾರೆ. ಏನ್ ತರಬೇಕು? 10 ಲೀಟರ್ ಹಾಲು ತರಬೇಕಾ? 10 kg ಚಿಕನ್ ತರಬೇಕಾ? 10 ಗ್ರಾಮ್ ಚಿನ್ನ ತರಬೇಕಾ? ಅಥವಾ 10 mg ಟ್ಯಾಬ್ಲೆಟ್ ತರಬೇಕಾ? ಏನ್ ತರಬೇಕು? 10 ಅಂತ ಹೇಳ್ಬಿಟ್ರೆ ನಾನು ಏನ್ ಹತ್ತಬೇಕು? 10 ಅಂತ ಹೇಳ್ಬಿಟ್ರೆ ನಾನು ಏನ್ ಹತ್ತಬೇಕು? ಸೊ ಅದಕ್ಕೆ ಅವರು ಸ್ಪೆಸಿಫೈ ಮಾಡ್ಬೇಕಲ್ವಾ? ಲೀಟರ್, ಮೀಟರ್, ಕಿಲೋಮೀಟರ್, kg, ಗ್ರಾಮ್, ಮಿಲಿಗ್ರಾಮ್ ಅಂತ. ಈ ಲೀಟರ್, ಮೀಟರ್, kg, ಕಿಲೋಗ್ರಾಮ್, ದೇ ಆರ್ ಆಲ್ ವಾಟ್? ಯೂನಿಟ್ಸ್. ಯೂನಿಟ್ಸ್ ನನಗೆ ಗೊತ್ತಾಯ್ತು ಅಂತ ಅಂದ್ರೆ ಯಾವ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ನನಗೆ ಗೊತ್ತಾಗ್ಬಿಡತ್ತೆ. ಯೂನಿಟ್ಸ್ ನಮಗೆ ಗೊತ್ತಾಯ್ತು ಅಂತ ಅಂದ್ರೆ ಯಾವ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಗೊತ್ತಾಗ್ಬಿಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಸರ್ ಯು ಆರ್ ಗೋಯಿಂಗ್ 10. ವಾಟ್ ಐ ಆಮ್ ಗೋಯಿಂಗ್ 10? ಯು ಆರ್ ಗೋಯಿಂಗ್ ಇನ್ ಯುವರ್ ಬೈಕ್ ವಿತ್ 10 meter per second ಅಂತ. ನಾನು 10 meter per second ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಮೀಟರ್ ಪರ್ ಸೆಕೆಂಡ್ ಇಸ್ ಅ ಯೂನಿಟ್ ಆಫ್ ವಾಟ್? ಸ್ಪೀಡ್. Right? Or else, whenever we are distinguishing or differentiating between the physical quantities, we require what? Units. For example, whenever we are measuring some sort of milk, water, whatever, we are saying that it is liter, milliliter, right? Whenever we are measuring in terms of kgs, that means I'm measuring the mass. Whenever I'm using liter, I'm measuring the liquid. Right? ಅಷ್ಟಾದ್ರೂ ಗೊತ್ತಾಗತ್ತೆ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಈಗ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು, ಅಣ್ಣ ನಂಗೊಂದು ಬಟ್ಟೆ ಕೊಡಿ. ಯಾವ ಬಟ್ಟೆ? ಸರಿ ಕೊಡ್ತೀನಪ್ಪ. ಎಷ್ಟು ಬೇಕು? 5 ಕೊಡಿ. ಏನು 5? 5 ಮೀಟರ್ 5.
ಅಂದ್ರೆ they are taking the measurement, right? Everywhere the measurement is required. Whenever we are saying something, ಏನಾದರೂ ಹೇಳ್ಬೇಕಂತಂದ್ರೆ we have to say in the terms of what? Units. Units are very 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 important to differentiate between two physical quantities. kg ಅಂತ ಅಂದ್ರೆ I'll say mass. See, ಒಂದೇ physical quantity can have more than 2, 3 or 4, like there are number of what? Units in different terms, different systems, I can say. So simple agi sir ಜಾಸ್ತಿ ಆಗೋಯ್ತು ಸರ್, ಸಿಂಪಲ್ ಆಗಿ ಹೇಳಿ ಸರ್ ಅಂತ ಅಂದ್ರೆ the definition for units they are saying standard and reference values of any physical quantity is called as units. Standard ಅಂತ ಅಂದ್ರೆ ಅದು ಫಿಕ್ಸ್ ಆಗಿರುತ್ತೆ. ಈಗ ನೋಡಿ, ಈಗ ಮನೇಲಿ ಹೇಳ್ತಾರೆ 5 ಮೊಳ ಹೂವು ತಂದ್ಬಿಡಪ್ಪ, ಹಿಂಗೆ ಹಿಡಿತಾರೆ ಮೊಳ ಅಂತಂದ್ರೆ ಹೂ ತರ್ಬೇಕಂದ್ರೆ. ಸೊ ಒಬ್ಬೊಬ್ರು ಕೈದು ಒಂದೊಂದು ವೇರಿಯೇಷನ್ಸ್ ಇರುತ್ತೆ. ಸೊ ಅದೇ 1 ಮೀಟರ್ ಅಂತ ಅಂದ್ರೆ ವಿ ಗೆಟ್ ಟು ನೋ, ವಿ ವಿಲ್ ಯೂಸ್ ದ ಮೀಟರ್ ಸ್ಕೇಲ್. 1 ಮೀಟರ್ ಅಂತ ಅಂದ್ರೆ ಇಷ್ಟೇ ಇರುತ್ತೆ ಯಾವಾಗ್ಲೂ ಕೂಡ. ಅದೇ ಮನೇಲಿ ಹೇಳಿದ ತಕ್ಷಣ ನಾನು 1 ಮೊಳ ಅಂತ ಹೋಗಿ ಕೇಳಿದ್ರೆ ನನ್ನ ಕೈ ಪ್ರಕಾರ ನನ್ಗೆ ಇಷ್ಟೇ ಬರುತ್ತೆ, ಅವನ ಕೈ ಪ್ರಕಾರ ಇಷ್ಟು ಬರುತ್ತೆ, ನಿಮ್ಮ ಅಮ್ಮನ ಕೈ ಪ್ರಕಾರ ಇಷ್ಟು ಬರುತ್ತೆ. ಸೊ ದೇರ್ ವಿಲ್ ಬಿ ಅ ಡಿಫ್ರೆನ್ಸ್. ಸೊ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಅಂಡ್ ರೆಫರೆನ್ಸ್. ರೆಫರೆನ್ಸ್ ಅಂತ ಅಂದ್ರೆ ವಿ ಆರ್ ಯೂಸಿಂಗ್ ಫಾರ್ ಫರ್ದರ್ ಕ್ಯಾಲ್ಕುಲೇಷನ್, using that for further calculation. See, units is nothing but standard and reference values of any physical quantities is called as units. Standard and reference values of any physical quantities is called as units. See, like when I say 10 kg, meter, ml, or you can say liter. See, kg, meter, ml, liter, they are all what? Units. ಹೌದಲ್ವಾ? ಹೌದಾನೆ? So if we do not use units, then there will be confusion between two physical quantities. ಈಗ ನಾನು kg ಅಂತ ಹೇಳಲಿಲ್ಲ, ಮೀಟರ್ ಅಂತ ಹೇಳಲಿಲ್ಲ, ml ಅಂತ ಹೇಳಲಿಲ್ಲ, ಲೀಟರ್ ಅಂತ ಹೇಳಲಿಲ್ಲ ಅಂತ ಅಂದ್ರೆ 10 ಅಂತ ಅಂದ್ರೆ ಏನ್ 10? kgನ, ಮೀಟರ, ml, ಲೀಟ್ರ? ಅಂದ್ರೆ ನಮಗೆ ಕನ್ಫ್ಯೂಷನ್ಸ್ ಆಗಬಾರ್ದು ಬಿಟ್ವೀನ್ ದ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಅಂದ್ರೆ ವಿ ಹ್ಯಾವ್ ಟು ಯೂಸ್ ವಾಟ್? ಯೂನಿಟ್ಸ್. ಸರ್, ಈ ಯೂನಿಟ್ಸ್ ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ಕ್ಯಾರೆಕ್ಟರ್ಸ್ ಇರುತ್ತೆ, ಅದಕ್ಕೊಂದಷ್ಟು ಗುಣಲಕ್ಷಣಗಳಿರುತ್ತೆ. ಯೂನಿಟ್ಸ್ ಅಂತ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಸೆಟ್ ಆಗಿಬಿಡುತ್ತೆ, ಫಿಕ್ಸ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 ಸೆಂಟಿಮೀಟರ್ಗೆ 10 mm ಲೆಂತ್ ಅಂದ್ರೆ 1 ಸೆಂಟಿಮೀಟರ್ ನಡುವೆ ವಿಲ್ ಗೆಟ್ ಅ 10 parts. That one part is called as what? Millimeter. ಅಂದ್ರೆ 1 ಸೆಂಟಿಮೀಟರ್ ಇಷ್ಟೇ, ಎಲ್ಲೋದ್ರೂ ಇಷ್ಟೇ ಇರುತ್ತೆ, ಫಿಕ್ಸ್ಡ್. And we are using 10 times the 1 meter to make it as what? 10 meter. 10 times the 1 meter we are using it to make it what? 10 meter. Whenever we are using the meter scale. Understood? Now, characters ಏನು ಸರ್? ಕ್ಯಾರೆಕ್ಟರ್ಸ್ ಯೂನಿಟ್ಸ್ ಆಗಬೇಕು ಅಂದ್ರೆ ಅದಕ್ಕೊಂದಷ್ಟು ಗುಣಲಕ್ಷಣಗಳಿರಬೇಕು. ಏನು? ಇಟ್ ಹ್ಯಾಸ್ ಟು ಬಿ ವೆಲ್ ಡಿಫೈನ್ಡ್. ಒನ್ ಥಿಂಗ್ ಈಸ್ ವಾಟ್? ವೆಲ್ ಡಿಫೈನ್ಡ್. ಈಗ 1 mm ಅನ್ನೋದು ಡಿಫೈನ್ ಆಗಿದೆ, 1 ಕಿಲೋಮೀಟರ್ ಅನ್ನೋದು ಡಿಫೈನ್ ಆಗಿದೆ, 1 ಸೆಂಟಿಮೀಟರ್ ಅನ್ನೋದು ಕೂಡ ಏನಾಗಿದೆ? ಡಿಫೈನ್ ಆಗಿದೆ. ಎಲ್ಲೋದ್ರೂ ಹಂಗೆ. ನೆಕ್ಸ್ಟ್, ಇನ್ವೇರಿಯಬಿಲಿಟಿ. ಇನ್ವೇರಿಯಬಿಲಿಟಿ ಅಂತ ಅಂದ್ರೆ ಎಲ್ಲೋದ್ರೂ ಕಾನ್ಸ್ಟೆಂಟ್ ಆಗೇ ಇರ್ಬೇಕದು.
ಇಲ್ಲಿ 1 ಸೆಂಟಿಮೀಟರ್ ಅಂದ್ರೆ ಇಷ್ಟು, ಬೇರೆ ಕಡೆಗೆ ಹೋದ್ರೆ ಇಷ್ಟು ಆಗಲ್ಲ, ಇಷ್ಟೇ, ಎಲ್ಲಿ ಹೋದ್ರು ಕೂಡ 1 ಮೀಟರ್ ಇಸ್ 1 ಮೀಟರ್, ದಟ್ಸ್ ಇಟ್. ಇನ್ವೇರಿಯಬಿಲಿಟಿ ಇನ್ ದ ಸೆನ್ಸ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಚೇಂಜ್ ಆಗಲ್ಲ, ನೋ ಚೇಂಜ್. ನೆಕ್ಸ್ಟ್, reproducibility. It has to be reproducible. Reproducible ಅಂತ ಅಂದ್ರೆ ಸಿಯರ್ 1 mm ಅನ್ನೋದು ಡಿಫೈನ್ಡ್ ಸರ್. ಈ 1 mm ನ ಯೂಸ್ ಮಾಡಿಕೊಂಡು 10 mm ಮಾಡ್ಬೋದು. ಹೆಂಗೆ? ಸಿ 1 mm ನ 10 ಸಲ ನಾನು ಯೂಸ್ ಮಾಡಿದ್ರೆ ನನಗೇನು ಸಿಗುತ್ತೆ? 10 mm ಸಿಗುತ್ತೆ. ಈ 10 mm ಇಸ್ ನಥಿಂಗ್ ಬಟ್ ವಾಟ್? 1 ಸೆಂಟಿಮೀಟರ್. ಈ ತರ ಇಟ್ ಶುಡ್ ಬಿ ವಾಟ್? ರೀಪ್ರೊಡ್ಯೂಸಿಬಲ್. ನೆಕ್ಸ್ಟ್, ಅದನ್ನ ಯೂಸ್ ಮಾಡಬೇಕಾದ್ರೆ ಯೂನಿಟ್ಸ್. ಫಾರ್ ಎಕ್ಸಾಂಪಲ್, ಬಿಟ್ವೀನ್ 2 cities ವಿ ಆರ್ ಯೂಸಿಂಗ್ ಇನ್ ಕಿಲೋಮೀಟರ್ಸ್. ಐ ಕ್ಯಾನ್ ನಾಟ್ ಸೇ ಇಟ್ ಈಸ್ ದಿಸ್ ಮಚ್ ಆಫ್ ಸೆಂಟಿಮೀಟರ್. ಸೆಂಟಿಮೀಟರ್ ಕ್ಯಾಲ್ಕುಲೇಟ್ ಮಾಡ್ತೀರೇನ್ರಿ? ಸೆಂಟಿಮೀಟರ್ ಹೋಗಿ ಸ್ಕೇಲ್ ಹಾಕ್ತೀರೇನ್ರಿ ಅದಕ್ಕೆ? ಆಮೇಲೆ ಕನ್ವರ್ಟ್ ಮಾಡ್ಕೊಂತೀರ. ಬಟ್ ವೆನೆವರ್ ಯು ಆರ್ ಯೂಸಿಂಗ್, ವೆನೆವರ್ ಯು ಆರ್ ಸೇಯಿಂಗ್, ವೆನೆವರ್ ಯು ಆರ್ ಯೂಸಿಂಗ್ ದಟ್ unit, it should be convenience. So convenience is in used. Whenever we are using, it should be convenient enough to use that unit. It should be what? Convenient enough to use that units. Got it? These are the characteristics of what? Units. Next, see, unit ಅಂತ ಹೇಳಿದ್ರೆ ಇವಾಗ ತಾನೇ ಹೇಳಿದ್ವಿ ಅಲ್ವಪ್ಪ, units. Units are the standard and reference, what is that? Values of any physical quantities. Like the main source of the main thing to use the unit is what? To differentiate between two physical quantities. ಎರಡರ ಮಧ್ಯ ನಾನು differentiate. ಲೀಟರ್ ಅಂತ ಅಂದ್ರೆ ಲಿಕ್ವಿಡ್, ಮೀಟರ್ ಅಂತ ಅಂದ್ರೆ ಲೆಂತ್. Length and so called what? Volumes are different. Okay. Now, here when we say there are 7 fundamental physical quantities, what are those 7 fundamental physical quantities? Sir, mass, sir, length, sir, time, sir, next ಇನ್ನೇನು ಸರ್? ಕರೆಂಟು ಸರ್, ನೆಕ್ಸ್ಟ್ ಇನ್ನೊಂದು ಹೇಳಿ ಸರ್? ಟೈಮ್, ಮಾಸ್, ಲೆಂತ್, ಆ್ಯಂಡ್ ಅನದರ್ ಒನ್ ಇಸ್ ವಾಟ್? ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಸರ್. ನೆಕ್ಸ್ಟ್ ಟೆಂಪರೇಚರ್ ಸರ್. ಇನ್ನೊಂದೇನು ಸರ್? ಲೂಮಿನಸ್ ಇಂಟೆನ್ಸಿಟಿ ಸರ್. ಇದ್ರ ಬಗ್ಗೆ ಓದೋಣ, ಹೋಗ್ತಾ ಹೋಗ್ತಾ ಬರುತ್ತೆ, ಮುಂದೆ 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 ಬರುತ್ತೆ. ಕರೆಂಟ್ ಅನ್ನೋದೇ ಒಂದು ಚಾಪ್ಟರ್ ಇದೆ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅನ್ನೋದು ಒಂದು ಸೊ ಕಾಲ್ಡ್ ವಾಟ್? ಫಸ್ಟ್ ಚಾಪ್ಟರ್. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಲಿ ಬರೀ ಇದೆ ಓದ್ತೀರಾ, ಮೋಲ್ಸ್ ಮೋಲ್ಸ್ ಮೋಲ್ಸ್. ಟೆಂಪರೇಚರ್ ಕೂಡ ನಾವು ಓದ್ತೀವಿ, ಆಯ್ತಾ? ಸೊ ಎವ್ರಿಥಿಂಗ್ ವಿಲ್ ಬಿ ಯೂಸ್ಡ್ ಇನ್ ವೈರ್ ಫಿಸಿಕ್ಸ್. ಸೊ ಈ ಮಾಸ್ಗೆ ಯೂನಿಟ್ ಇರುತ್ತೆ. ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಅಂದಮೇಲೆ ಏನಿರಬೇಕು? ಯೂನಿಟ್ಸ್ ಇರಬೇಕು. ಯೂನಿಟ್ ಏನು ಮಾಸ್ಗೆ? ಕಿಲೋಗ್ರಾಮ್. ಲೆಂತ್ ಏನಪ್ಪ? ಮೀಟರ್. ಟೈಮ್ ಏನಪ್ಪ? ಸೆಕೆಂಡ್. ಕರೆಂಟ್ಗೆ ಏನಪ್ಪ? ಆಂಪಿಯರ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಏನಪ್ಪ? ಮೋಲ್. ಟೆಂಪರೇಚರ್ ಏನಪ್ಪ? ಕೆಲ್ವಿನ್. ಲೂಮಿನಸ್ ಇಂಟೆನ್ಸಿಟಿ ಏನಪ್ಪ? ಕೆಂಡೆಲಾ. See, I will tell you this. My way of teaching is very simple. I go from the very basics. If you are an average or below average kid, I don't consider they are like average, below average. I don't consider. If you work, you will come to that particular phase. ಎಲ್ಲರಿಗೂ ಒಂದೇ ಏನಿರುತ್ತೆ? ಬುದ್ಧಿ ಇರುತ್ತೆ, ಬುದ್ಧಿಶಕ್ತಿ ಇರುತ್ತೆ, ಒಂದೇ ರೀತಿಯಾದಂಥ ಮೆಂಟಾಲಿಟಿ ಇರುತ್ತೆ. ಬಟ್ ಕೆಲವೊಬ್ರು ಒಂದು ಸ್ವಲ್ಪ ಫಾಸ್ಟ್ ಇರ್ತಾರೆ, ಕೆಲವೊಬ್ರು ಸ್ವಲ್ಪ ಸ್ಲೋ ಇರ್ತಾರೆ ಅಷ್ಟೇ. ಸ್ಲೋ ಇದ್ದವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕಾಗತ್ತೆ, ಫಾಸ್ಟ್ ಇದ್ದವ್ರಿಗೂ ಕೂಡ ಜಾಸ್ತಿ ಕೆಲಸನೇ ಮಾಡಬೇಕು, ರೈಟ್? ಬಟ್ ನೆವರ್ ಕಂಪೇರ್. ಇದಕ್ಕೆ ಸಿಂಬಲ್ ಇದೆ ಯೂನಿಟ್ಸ್ಗೆ. ಕಿಲೋಗ್ರಾಮ್ಗೆ kg, ಮೀಟರ್ಗೆ ಸ್ಮಾಲ್ m, ಸೆಕೆಂಡ್ಗೆ ಸ್ಮಾಲ್ s, ಆಂಪಿಯರ್ಗೆ a,
ಮೋಲ್ಗೆ ಮೋಲ್, ದೆನ್ ಕೆಲ್ವಿನ್ಗೆ ಕೆ, ಕೆಂಡೆಲೆಗೆ ಸಿ ಡಿ. Okay, write down this one. 7 fundamental physical quantities have the units. Meanwhile, that units can be represented by what? Symbols. Okay. See, when we are going for what? Derived physical quantities, adukku units irutte. Derived physical quantities. Derived physical quantities. Like for example, ಏರಿಯಾ ಅಂತ ಓದಿದ್ರೆ ಏರಿಯಾ ಇಸ್ ಈಕ್ವಲ್ ಟು ವಾಟ್? ಲೆಂತ್ ಇಂಟು ಬ್ರೆಡ್ತ್. ಸರ್, ಲೆಂತ್ ಅನ್ನೋದು ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಲೆಂತ್ಗೆ ಮೀಟರ್ ಇಸ್ ದ ಯೂನಿಟ್, ಬ್ರೆಡ್ತ್ಗೂ ಮೀಟರ್ ಇಸ್ ದ ಯೂನಿಟ್. ಮೀಟರ್ ಇಂಟು ಮೀಟರ್ ಏನಪ್ಪ? ಮೀಟರ್ ಸ್ಕ್ವೇರ್. ದಿಸ್ ಇಸ್ ಯುವರ್ ವಾಟ್? ನೆಕ್ಸ್ಟ್, ವಾಲ್ಯೂಮ್ ಅಂತ ಓದಬೇಕಾದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. Length into breadth into height. Length is also fundamental physical quantity, meter. Height is also what? Length. Length ke unit yaudide? Meter. ಎಷ್ಟು ಸಲ ಬಂತು ಮೀಟರ್? 3 ಸಲ. That is meter cube. That is the unit. Next, ಮೂರನೇದಕ್ಕೆ ಬರೋಣ. ಯಾವುದು ಸರ್? ಡೆನ್ಸಿಟಿ ಅಂತ ಓದೋಣ. ಡೆನ್ಸಿಟಿ ಅಂತ ಅಂದ್ರೆ ಏನು ಸರ್? ಮಾಸ್ ಅಪಾನ್ ವಾಲ್ಯೂಮ್. ಮಾಸ್ ಅಪಾನ್ ವಾಲ್ಯೂಮ್. ಸೊ ಮಾಸ್ಗೆ ಏನಿದೆ ಸರ್? kg. ವಾಲ್ಯೂಮ್ಗೆ ಏನಿದೆ ಸರ್? ಮೀಟರ್ ಕ್ಯೂಬ್. kg upon meter cube is your what? Unit for density. Next, velocity. Next you can say velocity. Velocity ಅಂತಂದ್ರೆ ಏನು ಸರ್? Displacement upon time sir. Displacement is nothing but length sir. ಹೌದಾ ಸರ್? Time is nothing but what sir? Time sir. ಲೆಂತ್ಗೆ ಏನಿದೆ ಸರ್? ಯೂನಿಟು ಮೀಟರ್ ಇದೆ ಸರ್. ಟೈಮ್ಗೆ ಏನಿದೆ ಸರ್? ಸೆಕೆಂಡ್ ಇದೆ ಸರ್. ದಟ್ ಮೀನ್ಸ್ ಮೀಟರ್ ಪರ್ ಸೆಕೆಂಡ್ ಇಸ್ ಯುವರ್ ವಾಟ್ ಸರ್? ವೆಲಾಸಿಟಿ ಸರ್. These are what? Derived physical quantities. Now we realize what is this units. Units andre eno? Physical quantities anta andre eno? First we came from where? Physical quantities, those quantities which can be measured using an instrument. So these physical quantities are classified on the basis of two things. One is directional property in the ಇನ್ನೊಂದು ಯಾವ್ದಪ್ಪ? ಡಿಪೆಂಡೆನ್ಸಿ ಪ್ರಾಪರ್ಟಿ ಇಂದ. ಡೈರೆಕ್ಷನಲ್ ಅಂತ ಬಂದಾಗ ವೆಕ್ಟರ್ ಸ್ಕೇಲರ್ಸ್. ವೆಕ್ಟರ್ಸ್ ಅಂತಂದ್ರೆ ಡೈರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಇಲ್ಲಿ ಸ್ಕೇಲರ್ಸ್ ಅಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಇರುತ್ತೆ. ನೆಕ್ಸ್ಟ್, ಡಿಪೆಂಡೆನ್ಸಿ ಅಂತ ಬಂದಾಗ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಮತ್ತೆ ಯಾವ್ದಪ್ಪ? ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಅಂತಂದ್ರೆ ಯಾರ ಮೇಲೂ ಡಿಪೆಂಡ್ ಆಗ್ತಾ ಇಲ್ಲ. ಡಿರೈವ್ಡ್ ಅಂತ ಅಂದ್ರೆ ಫಂಡಮೆಂಟಲ್ ಇಂದ ಏನಾಗ್ತಾ ಇದೆ? ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಬರ್ತದೆ. Got it? So then we have realized what is this unit? Unit is nothing but a standard and reference values, right? So units is very simple. What is that? Why we are using that unit? To differentiate between what? Two physical quantities. Okay. Now see here, now comes system of units. System of units. ಏನು ಸರ್ ಇದು ಸಿಸ್ಟಮ್ ಆಫ್ ಯೂನಿಟ್ಸ್? See here, ಒಂದು ದೇಶದಲ್ಲಿ ಒಂದು ತರ ಅವ್ರು ಏನ್ ಮಾಡ್ತಾ ಇದ್ರು? ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ಗೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಅವರು ಮೆಜರ್ ಮಾಡ್ತಾ ಇದ್ರು. ಲೈಕ್ ಫಾರ್ ಎಕ್ಸಾಂಪಲ್ US ಅಂಡ್ UK ಹೋದ್ರೆ FPS, ರಷ್ಯಾ ಸೈಡ್ ಅಲ್ಲೆಲ್ಲ ದೇ ಆರ್ ಯೂಸಿಂಗ್ CGS, ನಮ್ಮ ಇಂಡಿಯಾದಲ್ಲಿ ಬಂದ್ರೆ MKS. ಓಕೆ, ಸಿ ಹಿಯರ್, when we are saying length, there are so many physical quantities. Okay, mass, time. ಲೆಂತ್ ಅನ್ನ FPS ಸಿಸ್ಟಮ್ ಅಲ್ಲಿ ಲೆಂತ್ ಅನ್ನೋದನ್ನ ಯಾವ ರೀತಿ ಮಾಡ್ತಾ ಇದ್ರು ಅಂದ್ರೆ ಫೂಟ್ ಅಲ್ಲಿ ಅವರು ಮೆಜರ್ ಮಾಡ್ತಾರೆ. ಮಾಸ್ ಅನ್ನ ಪೌಂಡ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು? ಮೆಜರ್ ಮಾಡ್ತಾ ಇದ್ರು. ಟೈಮ್ ಅನ್ನ ಸೆಕೆಂಡ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು? ಮೆಜರ್ ಮಾಡ್ತಾ ಇದ್ರು. US ಅಂಡ್ UK ಯು ಕ್ಯಾನ್ ಸೇ. CGS ಅಂತ ಬಂದ್ರೆ ರಷ್ಯಾದವ್ರು ಯೂಸ್ ಮಾಡ್ತಾ ಇದ್ರು ಮೋಸ್ಟ್ ಆಫ್ ದ ಟೈಮ್ಸ್. ಲೈಕ್ ದೇ ಆರ್ ಯೂಸಿಂಗ್ ಲೈಕ್ ಸೆಂಟಿಮೀಟರ್. ಲೆಂತ್ ಅನ್ನ ಅವರು ಸೆಂಟಿಮೀಟರ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಮಾಸ್ ಅನ್ನ ಅವರು ಗ್ರಾಮ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು? ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಟೈಮ್ ಅನ್ನ ಅವ್ರು ಏನ್ ಮಾಡ್ತಾ ಇದ್ರು? ಸೆಕೆಂಡ್ಸ್ ಅಲ್ಲಿ ಅವರು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಸೊ ಇಲ್ಲಿಂದ ಫೂಟ್ ಇಂದ F, P ಇಂದ P, S ಸೆಕೆಂಡ್ಸ್ ಇಂದ S ಅನ್ನ ತಗೊಂಡು ಇಟ್ ಬಿಕಮ್ಸ್ ವಾಟ್? FPS ಸಿಸ್ಟಮ್.
CGS ಅಂತ ಅಂದ್ರೆ ಸೆಂಟಿಮೀಟರ್ ಇಂದ ಸಿ, ಗ್ರಾಮ್ ಇಂದ ಜಿ, ಸೆಕೆಂಡ್ಸ್ ಇಂದ ಎಸ್ ಅನ್ನ ತಗೊಂಡು ಇಟ್ ಬಿಕಮ್ಸ್ ವಾಟ್ CGS ಸಿಸ್ಟಮ್. MKS ಅನ್ನೋದು ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ತಕ್ಕಂಥ ಸಿಸ್ಟಮ್. MKS ಅಂತ ಅಂದ್ರೆ ಲೆಂತ್ ಅನ್ನ ನಮ್ಮ ಇಂಡಿಯಾದಲ್ಲಿ ಯಾವ್ದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು, ಮೀಟರ್. ಓಕೆ, ದೆನ್ ಮಾಸ್ ಅನ್ನ ಅವರು ಕಿಲೋಗ್ರಾಮ್, ಟೈಮ್ ಅನ್ನ ಅವರು ಸೆಕೆಂಡ್ಸ್, ಟೈಮ್ ಅನ್ನ ಅವ್ರು ಏನ್ ಮಾಡ್ತಾ ಇದ್ರಪ್ಪ, ಸೆಕೆಂಡ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಕ್ಯಾಲ್ಕುಲೇಟ್ ಮಾಡ್ತಾ. ದಿಸ್ ಇಸ್ ಮೀಟರ್ ಎಂ, ಕಿಲೋಗ್ರಾಮ್ ಕೆ, ಸೆಕೆಂಡ್ ಇಸ್ ಎಸ್ ಇಂಡಿಯಾದಲ್ಲಿ. ಸೊ ಡಿಫ್ರೆಂಟ್ ಕಂಟ್ರೀಸ್ ಆರ್ ಯೂಸಿಂಗ್ ಡಿಫ್ರೆಂಟ್ ಯೂನಿಟ್ಸ್ ಆಫ್ ಮೆಜರಿಂಗ್ ದ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಆದಾಗ ಏನಾಗತ್ತೆ, ಈಗ ಬೇರೆ ಬೇರೆ ದೇಶಗಳಲ್ಲಿ ಏನಾಗುತ್ತೆ, ವಹಿವಾಟುಗಳಾಗುತ್ತೆ, ಅಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ಗಳಾಗ್ತಾ ಇರುತ್ತೆ. ಆವಾಗ ಸ್ವಲ್ಪ ಏನಾಗುತ್ತೆ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಈ ದೇಶದವ್ರಿಗೆ ಆ ಭಾಷೆ ಬರಲ್ಲ, ಆ ದೇಶದವ್ರಿಗೆ ಈ ಭಾಷೆ ಬರಲ್ಲ. ಅವರು ಫುಟ್ ಅಂತ ಅಂದ್ರೆ ವಾಟ್, ಪೌಂಡ್ಸ್ ವಾಟ್. ಈಗ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು 1/4 kg ಕೊಡಿ ಅಂತಂದ್ರೆ ವಿ ವಿಲ್ ಗಿವ್ 250 grams, ರೈಟ್. 1 ಮೀಟರ್ ಕೊಡಿ ಅಂತಂದ್ರೆ ವಿ ವಿಲ್ ಗಿವ್ 100 centimeter ಆಫ್ ವಾಟ್, ಕ್ಲಾತ್. ಟೈಮ್ ಎವ್ರಿವೇರ್ ದೇ ಆರ್ ಯೂಸಿಂಗ್ ವಾಟ್, ಸೆಕೆಂಡ್. ಸೊ ಈ ತರ ಪ್ರಾಬ್ಲಮ್ಗಳಾಗಬಾರ್ದು. ಬೇರೆ ಬೇರೆ ದೇಶಗಳೆಲ್ಲ ಹೋದಾಗ ಏನು ಇಂಟರ್ನ್ಯಾಷನಲಿ ಈ ಪ್ರಾಬ್ಲಮ್ಗಳಾಗಬಾರ್ದು ಅಂತ ಈ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅವರು SI ಯೂನಿಟ್ಸ್ ನ ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಯುವರ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಈ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಅಂದ್ರೆ ಎಲ್ಲ ಇಂಡಿಯಾ, ರಷ್ಯಾ, ಚೈನಾ, ಓಕೆ, ಶ್ರೀಲಂಕಾ, US, UK, ಎವ್ರಿವನ್ ಕಮ್ಸ್ ಟುಗೆದರ್ ಅಂಡ್ ಮೇಕ್ ಇಟ್ ಲೈಕ್ ಎಲ್ರಿಗೂ ಈಸಿ ಆಗ್ಬೇಕಪ್ಪ. ಏನನ್ನ ನಾವು ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ, ಇವ್ರಿಗೂ KG ಅಂತ ಅಂದ್ರೆ KG ಅಂತಾನೆ ಫೀಲ್ ಆಗ್ಬೇಕು ಮಾಸು. ನೆಕ್ಸ್ಟ್ ಲೆಂತ್ ಅಂತ ಅಂದ್ರೆ ಮೀಟರ್ ಅಂತಾನೆ ಫೀಲ್ ಆಗ್ಬೇಕು, ಆಯ್ತಾ. ಸೊ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಏನು ಹೋಗ್ತಾ ಇದೆ ಅದನ್ನ ಸ್ಟಾಪ್ ಮಾಡಿ. ಸೊ ಇಂಟರ್ನ್ಯಾಷನಲ್ ಇವಾಗ್ಲೂ ಕೂಡ ಆ ದೇಶಗಳಲ್ಲಿ ಯೂಸ್ ಆಗುತ್ತೆ, ಬಟ್ ಇದು ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ಅವ್ರು ಏನ್ ಮಾಡ್ತಾರೆ, SI ಯೂನಿಟ್ ಅನ್ನ ತರ್ತಾರೆ. ಈ SI ಯೂನಿಟ್ ಅಂದ್ರೆ ಏನಾಗುತ್ತೆ, ಇದು ಸಿಂಪಲ್ ಇಂಡಿಯನ್ ಸಿಸ್ಟಮ್ ಜೊತೆಗೆ 2 ಸಪ್ಲಿಮೆಂಟರಿ ಯೂನಿಟ್ಸ್ ನ ಆಡ್ ಮಾಡ್ತಾರೆ. ಓಕೆ, MKS ಯೂನಿಟ್ ಜೊತೆಗೆ ದೇ ಆಡೆಡ್ ವಾಟ್, 2 ಸಪ್ಲಿಮೆಂಟರಿ ಯೂನಿಟ್ಸ್. MKS ಅಂತ ಅಂದ್ರೇನು, it is meter, K is kilogram, S is what, seconds. ಇಂಡಿಯನ್ ಸಿಸ್ಟಮ್ ಜೊತೆಗೆ, ದಿಸ್ ಇಸ್ ಇಂಡಿಯನ್ ಸಿಸ್ಟಮ್ ಜೊತೆಗೆ 2 ಸಪ್ಲಿಮೆಂಟರಿ ಯೂನಿಟ್ಸ್ ಗಳನ್ನ ಆಡ್ ಮಾಡ್ತಾರೆ. ಯಾವ್ದು ಇದು 2 ಸಪ್ಲಿಮೆಂಟರಿ ಯೂನಿಟ್ಸ್ ಅಂತ ಅಂದ್ರೆ ಪ್ಲೇನ್ ಆಂಗಲ್ ಅಂಡ್ ದಿಸ್ ಇಸ್ ಸಾಲಿಡ್ ಆಂಗಲ್. ಪ್ಲೇನ್ ಆಂಗಲ್ 2 ಡೈಮೆನ್ಷನಲ್ ಯೂಸ್ ಮಾಡ್ತಾರೆ, ಸಾಲಿಡ್ ಆಂಗಲ್ 3 ಡೈಮೆನ್ಷನಲ್ ಗೆ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ದ ಟುಡೇಸ್ ಕ್ಲಾಸಸ್. Like when we are saying for system of units, there are different systems like FPS, CGS, MKS. So in order to like make it very simple for everyone across the globe, they brought SI unit. SI unit ಅನ್ನ ತರ್ತಾರೆ. SI unit ಅಲ್ಲಿ ಇಂಡಿಯನ್ ಸಿಸ್ಟಮ್ ಜೊತೆಗೆ 2 ಸಪ್ಲಿಮೆಂಟರಿ ಯೂನಿಟ್ಸ್ ಗಳು ಆಡ್ ಆಗ್ತದೆ, ಅದು ಪ್ಲೇನ್ ಆಂಗಲ್ ಮತ್ತೆ ಸಾಲಿಡ್. ಸೊ ದಿಸ್ ಇಸ್ ವಾಟ್ ದ ಸೋ ಕಾಲ್ಡ್ ವಾಟ್ ಟುಡೇಸ್ ಕ್ಲಾಸಸ್. ಸೊ ದಯವಿಟ್ಟು ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದರಿಂದ ನಿಮಗೆ ಬೆನಿಫಿಟ್ ಆಗ್ತಾ ಇದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ, ಅವ್ರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇಂದಿನ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಯು, ಲವ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.